ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಆ ಪ್ರಮುಖ ಸುದ್ದಿಗಳ ಪೈಕಿ ಮೊದಲ ಸುದ್ದಿ ಡೊನಾಲ್ಡ್ ಟ್ರಂಪ್. ಡೊನಾಲ್ಡ್ ಟ್ರಂಪ್ ಇವತ್ತು ಜಗತ್ತಿನ ಅತ್ಯಂತ ಆಕರ್ಷಣೀಯ ವ್ಯಕ್ತಿ ಅಥವಾ ಕೇಂದ್ರೀಕೃತ ವ್ಯಕ್ತಿ ಅಂತ ಹೇಳ್ಬೋದು. ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಾರೆ? ಡೊನಾಲ್ಡ್ ಟ್ರಂಪ್ ಮೇಲೆ ಹತ್ಯೆಗೆ ಪ್ರಯತ್ನಗಳಾಗ್ತಾ ಇರೋದು, ಇರಾನ್ ಜೊತೆಗೆ ಅಮೆರಿಕ ಯುದ್ಧ ಮಾಡ್ತಾ ಇರೋದು, ಇರಾನ್ ಟ್ರಂಪ್ ಮತ್ತು ನೆತನ್ಯಾಹು ಮೇಲೆ ಕಣ್ಣಿಟ್ಟಿರುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಿನ್ನೆ ಅಷ್ಟೇ ಒಂದು ಸುದ್ದಿಯನ್ನ ನೋಡಿದ್ವಿ. ಡೊನಾಲ್ಡ್ ಟ್ರಂಪ್ ಅವರ ಮಗಳ ಹತ್ಯೆಗೆ ಒಂದು ಪ್ರಯತ್ನವನ್ನ ಮಾಡಲಾಗಿತ್ತು. ಇವಾಂಕಾ ಟ್ರಂಪ್ ಅವರ ಮೇಲೆ ದಾಳಿ ಮಾಡುವುದಕ್ಕೆ ವ್ಯಕ್ತಿಯೊಬ್ಬ ಪ್ರಯತ್ನವನ್ನ ಪಟ್ಟಿದ್ದ, ಅದಕ್ಕೆ ಕಾರಣಗಳು ಕೂಡ ಇತ್ತು ಅಂತ. ಇದೀಗ ಡೊನಾಲ್ಡ್ ಟ್ರಂಪ್ ಅವರ ಕಳೆದ ತಿಂಗಳ ಸಮಯದಲ್ಲಿ ಒಂದು ಪತ್ರಕರ್ತರ ಔತಣಕೂಟ ಇತ್ತು. ಅಂದರೆ ಏಪ್ರಿಲ್ 25ನೇ ತಾರೀಕಿಗೆ. ಅವತ್ತು ಕೂಡ ಜಸ್ಟ್ ಮಿಸ್ ಆಗಿದ್ದಂತಹ ಡೊನಾಲ್ಡ್ ಟ್ರಂಪ್ ನಿನ್ನೆ ಕೂಡ ಒನ್ಸ್ ಅಗೇನ್ ಜಸ್ಟ್ ಮಿಸ್ ಆಗಿದ್ದಾರೆ. ಹಾಗಾದ್ರೆ ಏನಾಯಿತು ಘಟನೆ? ಇದೇ ಮೊದಲ ಸುದ್ದಿ, ಟ್ರಂಪ್ ಜಸ್ಟ್ ಮಿಸ್. ಅಮೆರಿಕದ ಅಧ್ಯಕ್ಷರ ಮೇಲೆ ಎಲ್ಲರ ಕಣ್ಣಿದೆ. ಬಿಕಾಸ್ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರುವಂತಹ ಕೆಲವೊಂದಿಷ್ಟು ನಿರ್ಣಯಗಳು ಅನೇಕ ದೇಶಗಳ ನಿದ್ದೆಗೆಡಿಸುವಂತೆ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಇರಾನ್ನ ಪರಮೋಚ್ಚ ನಾಯಕರ ಹತ್ಯೆ ಆದ ನಂತರ ಡೊನಾಲ್ಡ್ ಟ್ರಂಪ್ ಹತ್ಯೆ ಆಗಬೇಕು, ಆ ವ್ಯಕ್ತಿಯನ್ನ ಇನ್ನಿಲ್ಲದಂತೆ ಮಾಡಬೇಕು ಅಂತ IRGC ಪ್ರತಿಕಾರ ತೀರಿಸಿಕೊಳ್ಳುವ ಪ್ರಯತ್ನ, ಇರಾನ್ ಸರ್ಕಾರ ಇದರ ವಿರುದ್ಧ ನಾವು ಪ್ರತಿಕಾರವನ್ನು ತೀರಿಸಿಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಮತ್ತೊಂದು ಕಡೆ ಬೇರೆ ಬೇರೆ ದೇಶಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರದ ನೀತಿಗಳನ್ನು ವಿರೋಧ ಮಾಡುವಂತ ಅನೇಕ ಜನ ಇದ್ದಾರೆ. ಅವರ ಸರ್ಕಾರದ ನೀತಿಗಳು, ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ಳುವಂತಹ ನಿರ್ಣಯಗಳು, ಅವರ ಧೋರಣೆಗಳ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಬರೆದು ಹಾಕಿ ಆ ವ್ಯಕ್ತಿಯ ವಿರುದ್ಧ ನಾವು ಸೇಡು ತೀರಿಸಿಕೊಳ್ಬೇಕು ಅಂತ. ಅದು ಮೊದಲ ಟರ್ಮ್ನಲ್ಲಿ ಅಧ್ಯಕ್ಷರಾಗಿದ್ದಂತಹ ಸಮಯದಲ್ಲಿ ತೆಗೆದುಕೊಂಡಂತಹ ನಿರ್ಣಯ. 2024ರಿಂದ ಇಲ್ಲಿಯ ತನಕ ತೆಗೆದುಕೊಂಡಿದ್ದಂತಹ ಡೊನಾಲ್ಡ್ ಟ್ರಂಪ್ ಅವರ ನಿರ್ಣಯ. ಈ ನಿರ್ಣಯದ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಅದು ವಯಸ್ಕರಾಗಿರ್ಬೋದು, ಯುವಕರು ಆಗಿರ್ಬೋದು, ಒಂದು ಕ್ರಮಕ್ಕೆ ಮುಂದಾಗುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಕಳೆದ ತಿಂಗಳು ಒಂದು ಔತಣಕೂಟ ನಡೆದಿತ್ತು. ಇದೇ ಶ್ವೇತಭವನ ಒಂದು ಹೋಟೆಲ್ನಲ್ಲಿ ನಡೆದಿತ್ತದು. ಆ ಹೋಟೆಲ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ನೀತಿ ನಿಯಮಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ವಿರೋಧ ಮಾಡ್ತಾ ಇದ್ದಂತಹ ವ್ಯಕ್ತಿಯೊಬ್ಬ ಬಂದು ಇವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದ, ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದ. ಅವತ್ತು ಕೂಡ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಅಂತೇನೋ ಟ್ರಂಪ್ ಅವರ ಭದ್ರತಾ ಪಡೆ ಇದೆ, ಅವರ ಮೇಲೆ ದಾಳಿ ಮಾಡೋ ಪ್ರಯತ್ನ ಆಗಿತ್ತು. ಅಲ್ಲಿಯೂ ಕೂಡ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ರು ಈ ಸರ್ವಿಸ್ ಏಜೆನ್ಸಿಯವರು. ಒನ್ಸ್ ಅಗೇನ್ ಅಂಥದ್ದೇ ಪ್ರಯತ್ನ ಇದೀಗ ನಿನ್ನೆ ಆಗಿದೆ. 30ಕ್ಕೂ ಅಧಿಕ ಬಾರಿ ಗುಂಡಿನ ಸದ್ದು ಕೇಳಿ ಬಂದಿರೋದು. 30ಕ್ಕೂ ಅಧಿಕ ಬಾರಿ. ಹಾಗಾದ್ರೆ ಈ ದಾಳಿ ಮಾಡಿದಂತ ವ್ಯಕ್ತಿ ಏನು, ಯಾವ ಕಾರಣಕ್ಕಾಗಿ ದಾಳಿ ಆಯಿತು, ಇದರಲ್ಲಿ ಡೊನಾಲ್ಡ್ ಟ್ರಂಪ್ ಬಚಾವ್ ಆಗಿದ್ದು ಹೇಗೆ, ಏನು ಎತ್ತ ಅನ್ನೋದನ್ನ ಡೀಟೇಲ್ಸ್ ನೋಡ್ತಾ ಹೋಗೋಣ. ಗುಂಡಿನ ದಾಳಿ, ಟೇಬಲ್ ಕೆಳಗೆ ಟ್ರಂಪ್. ಕಳೆದ ತಿಂಗಳು ಕೂಡ ಹೀಗೆ ಡೊನಾಲ್ಡ್ ಟ್ರಂಪ್ ಟೇಬಲ್ ಕೆಳಗೆ ಅವಿತುಕೊಳ್ಳೋ ಪ್ರಯತ್ನ ಮಾಡಿದ್ರು. ಔತಣಕೂಟ ನಡೀತಾ ಇತ್ತು. ಏಕಾಏಕಿಯಾಗಿ ಅದೇ ಹೋಟೆಲ್ನಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಬಂದು ಡೊನಾಲ್ಡ್ ಟ್ರಂಪ್ ವಿರುದ್ಧ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದ. ಆ ವ್ಯಕ್ತಿಯ ಬಳಿ ಗನ್ ಇತ್ತು, ಚಾಕು ಇತ್ತು, ಎಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದ. ಇವರಿಗೆ ಭದ್ರತೆಯನ್ನು ಕೊಟ್ಟಿದ್ದಂತಹ ಸೀಕ್ರೆಟ್ ಏಜೆನ್ಸಿಯವರು ಅಧ್ಯಕ್ಷರಿಗೆ ರಕ್ಷಣೆಯನ್ನು ಕೊಟ್ಟು ಅವರನ್ನ ಒಳಗೆ ಕಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಅಧಿಕಾರಿಗಳೆಲ್ಲರೂ ಕೂಡ ತಡೆಯುವ ಪ್ರಯತ್ನವನ್ನು ಮಾಡಿದ್ರು. ಸರ್ಕಾರದ ನಿರ್ಧಾರಗಳ ವಿರುದ್ಧ ಆ ವ್ಯಕ್ತಿ ಆಕ್ರೋಶಗೊಂಡಿದ್ದ. ಇದೀಗ ಮೇ 23ನೇ ತಾರೀಕು ಶನಿವಾರ ಸಂಜೆ ವೈಟ್ ಹೌಸ್ನ ಭದ್ರತಾ ಚೆಕ್ ಪಾಯಿಂಟ್ ಅಲ್ಲಿ ಒಂದು ಭೀಕರ ಗುಂಡಿನ ದಾಳಿ ಆಗಿದೆ. ಇದಕ್ಕೆ ಪ್ರತಿದಾಳಿಯನ್ನು ಮಾಡಿದ್ರು ಸೀಕ್ರೆಟ್ ಸರ್ವಿಸ್ ಏಜೆನ್ಸಿಯ ಈ ಪಡೆಯವರು. ಹೀಗಾಗಿ ಆ ವ್ಯಕ್ತಿಯು ಕೂಡ ಹತನಾಗಿದ್ದಾನೆ. ಶ್ವೇತಭವನದ ವಾಯುವ್ಯ ಭಾಗದಲ್ಲಿರುವಂತಹ ಒಂದು 17ನೇ ಸ್ಟ್ರೀಟ್ ಪೆನ್ಸಿಲೇನಿಯಾ ಅಂತ ಕರೀತಾರೆ. ಅದಕ್ಕೊಂದು ಪಾಯಿಂಟ್, ಅದು ಆ ಪಾಯಿಂಟ್ನ ಹೆಸರು ಪೆನ್ಸಿಲೇನಿಯಾ ಅಂತ. ಆ ಪಾಯಿಂಟ್ನಲ್ಲಿ ಇಂಥದ್ದೊಂದು ಘಟನೆ ಆಯಿತು. ಶಂಕಿತ ವ್ಯಕ್ತಿ ಬ್ಯಾಗ್ನಿಂದ ಗನ್ ತೆಗೆದ, ಏಕಾಏಕಿಯಾಗಿ ಒಂದು 30 ಸುತ್ತು, 15ರಿಂದ 30 ಸುತ್ತು ಫೈರಿಂಗ್ ಮಾಡೋ ಪ್ರಯತ್ನವನ್ನು ಮಾಡಿದ. ಹೀಗಾಗಿ ಅಲ್ಲೇ ಇದ್ದಂತಹ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿಯವರು ಏನಿದ್ರು ಈ ವ್ಯಕ್ತಿಯ ಮೇಲೆ ಪ್ರತಿದಾಳಿ ಮಾಡಿದ್ರು. ಈ ಪ್ರತಿದಾಳಿಯ ನಂತರ ಆ ವ್ಯಕ್ತಿ ಮೃತಪಟ್ಟ ಅಂತ ಹೇಳಲಾಗ್ತಾ ಇದೆ. ಈ ವ್ಯಕ್ತಿ ನೋಡಿ ಅನೇಕ ದಿನಗಳಿಂದ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದ. ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆಗೆ 2025ರಿಂದ ಒಂದು 2 ಬಾರಿ
ಸತತವಾಗಿ ಪ್ರಯತ್ನವನ್ನು ಪಟ್ಟು 3ನೇ ಬಾರಿಗೆ ಇದರಲ್ಲಿ ಯಶಸ್ವಿ ಆಗೋದಕ್ಕೆ ಹೋಗ್ತಾ ಇದ್ದ. ಯಶಸ್ವಿ ಆಗೋದು ಸಾಮಾನ್ಯ ಇಲ್ಲ, ಅದರಲ್ಲಿ ಇದೀಗ ಸಿಕ್ಕಿಬಿದ್ದಿರೋದು. ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಬಾರಿಗೆ ಈ ರೀತಿ ಆಗ್ತಾ ಇರೋದು ಇಲ್ಲ. ನೀವು 4 ಬಾರಿ ಇಂತಹ ಪ್ರಯತ್ನಗಳಾಗಿದೆ. 4 ಬಾರಿ. ಯಾವಾಗ 2024 ಜುಲೈ 13ನೇ ತಾರೀಕಿಗೆ ಪೆನ್ಸಿಲ್ವೇನಿಯಾ ಅನ್ನುವಂಥ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಡೊನಾಲ್ಡ್ ಟ್ರಂಪ್ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಅಧ್ಯಕ್ಷೀಯ ಚುನಾವಣಾ ಭಾಷಣ ಮಾಡ್ತಾ ಇದ್ದಂತ ಸಮಯದಲ್ಲಿ ದಾಳಿ ಆಯಿತು. ಅವರ ಕಿವಿ ಸವರು ಹೋಗ್ಬಿಟ್ಟಿತ್ತು ಗುಂಡಿನ ದಾಳಿ. ನೀವು ಗಮನಿಸಿರಬೇಕು, ರಕ್ತ ಎಲ್ಲ ಸೋರಿಕೆ ಆಗಿತ್ತು. ಅವತ್ತು ಕೂಡ ಡೊನಾಲ್ಡ್ ಟ್ರಂಪ್ ಅವರಿಗೆ ರಕ್ಷಣೆ ಕೊಡೋ ಪ್ರಯತ್ನ ಮಾಡಿತ್ತು. ಒನ್ಸ್ ಅಗೇನ್ 2024 ಸೆಪ್ಟೆಂಬರ್ 15ನೇ ತಾರೀಕಿಗೆ ಗಾಲ್ಫ್ ಆಟವನ್ನು ಆಡುವಂತಹ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ನಾನು ಕ್ರಮವನ್ನು ತೀರಿಸಿಕೊಳ್ಬೇಕು ಅಂತ 58 ವರ್ಷದ ವ್ಯಕ್ತಿಯೊಬ್ಬ ಆ ಕಂಟಿಗಳು ಅಂತ ನಾವೇನು ಕರಿತೀವಿ, ಪೊದೆ ಅಂತ ನಾವೇನು ಕರಿತೀವಿ, ಆ ಪೊದೆಗಳಲ್ಲಿ ಅವಿತುಕೊಂಡು ದಾಳಿ ಮಾಡೋ ಪ್ರಯತ್ನ ಮಾಡಿದ್ದ. ಅದನ್ನು ಕೂಡ ಸೀಕ್ರೆಟ್ ಏಜೆನ್ಸಿಯವರು ಪತ್ತೆ ಹಚ್ಚಿದ್ರು. 2 3ನೇ ಘಟನೆ ಕಳೆದ ತಿಂಗಳು ಆಗಿದ್ದಂಥ ಘಟನೆ. 4ನೇ ಘಟನೆ ಇದೀಗ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಕಾರ್ಯಾಚರಣೆ ಮಾಡೋದಕ್ಕೆ ಅನೇಕ ಜನ ಪ್ರಯತ್ನ ಮಾಡ್ತಾ ಇರೋದು, ಅದರಲ್ಲಿ ಸಿಕ್ಕಾಕೊಂಡು ಬೀಳ್ತಾ ಇರೋದು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಟೇಬಲ್ ಕೆಳಗೆ ಅವಿತುಕೊಳ್ಳುವಂತಹ ಪ್ರಸಂಗ ಎದುರಾಯಿತು. ಅಮೆರಿಕ ಅಧ್ಯಕ್ಷರು ಈ ಘಟನೆಯಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ. ಹೌದು, ಜಸ್ಟ್ ಮಿಸ್ ಆಗಿದೆ. 4 ಘಟನೆಗಳಲ್ಲೂ ಕೂಡ ಜಸ್ಟ್ ಮಿಸ್ ಆಗಿರೋದು. ಯಾಕಂದ್ರೆ ಅವರಿಗೆ ಕೊಟ್ಟಂತಹ ರಕ್ಷಣಾ ಪಡೆ ಹೆಂಗಿತ್ತು. ಏನಾಯ್ತು ಹಾಗಾದ್ರೆ? ಇರಾನ್ ಮತ್ತು ಮಧ್ಯಪ್ರಾಚ್ಯದ ದೇಶಗಳೊಂದಿಗೆ ಒಂದು ಶಾಂತಿಯ ಮಾತುಕತೆ ಎಲ್ಲ ನಡೀತಾ ಇತ್ತು, ಸಭೆ ನಡೀತಾ ಇತ್ತು. ಈ ಸಭೆಯ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಮಾತುಕತೆಯನ್ನು ನಡೆಸ್ತಾ ಇದ್ರು. ಏಕಾಏಕಿಯಾಗಿ 17ರಿಂದ 30 ಸಾರಿ ಈ ಗುಂಡಿನ ದಾಳಿಯ ಶಬ್ದಗಳು ಮೊರೆತ ಆಗ್ಬಿಡ್ತು. ಇದನ್ನು ಕೇಳಿ ಅಲ್ಲಿ ಇದ್ದಂಥ ಅಧಿಕಾರಿಗಳೆಲ್ಲ ಏನಿದ್ರಲ್ಲ ಬೆಚ್ಚಿ ಬಿದ್ದುಬಿಟ್ರು ಒಂದು ಕ್ಷಣ. ಹೀಗಾಗಿ ಅವರಿಗೆ ಜಸ್ಟ್ ಮಿಸ್ ಆಗಿದ್ದಾರೆ ಡೊನಾಲ್ಡ್ ಟ್ರಂಪ್. ಓವೆಲ್ ಕಚೇರಿಯಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ರು. ಗುಂಡಿನ ದಾಳಿ ಸಂಭವಿಸ್ತಾ ಇದ್ದಂತೆ ಸಂಪೂರ್ಣವಾಗಿ ಎಲ್ಲ ಲಾಕ್ ಮಾಡೋ ಪ್ರಯತ್ನವನ್ನು ಅಧಿಕಾರಿಗಳು ಮಾಡಿದ್ರು. ದಾಳಿ ನಡೆದಾಗ ಓವೆಲ್ ಆಫೀಸ್ನಲ್ಲಿ ಅವರೆಲ್ಲ ಇದ್ರು. ಈ ಓವೆಲ್ ಆಫೀಸ್ ಅಂದ್ರೆ ಅಮೆರಿಕ ಅಧ್ಯಕ್ಷರ ಅಧಿಕೃತ ಪ್ರಧಾನ ಕಚೇರಿ. ಇದು ನಮ್ಮಲ್ಲಿ ಹೇಗೆ ಪ್ರಧಾನಮಂತ್ರಿ ಮುಖ್ಯ ಕಚೇರಿ ಅಂತ ಏನಿರುತ್ತೆ, ಹಾಗೆ ಶ್ವೇತ ಭವನದಲ್ಲಿರುವಂತಹ ಅಧ್ಯಕ್ಷರ ಅಧಿಕೃತ ಕಚೇರಿ ಇದು. ಇದಕ್ಕೆ ಯಾವ ಪರಿಪ್ರಮಾಣದಲ್ಲಿ ರಕ್ಷಣೆ ಇರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಅಳವಡಿಸಲಾಗಿರುವಂತಹ ಬಾಗಿಲುಗಳು, ಅಲ್ಲಿ ಅಳವಡಿಸಲಾಗಿರುವಂತಹ ಕಿಟಕಿಗಳು, ಅಲ್ಲಿಯ ಗೋಡೆಗಳು, ಅಲ್ಲಿ ವ್ಯಕ್ತಿಗಳು ಏನಾದರೂ ಬಂದ್ರೆ ಅವರಿಗೆ ಮೆಟಲ್ ಡಿಟೆಕ್ಟರು ಎಲ್ಲವೂ ಕೂಡ ಸಂಪೂರ್ಣವಾಗಿ ಅತ್ಯಂತ ಕಟ್ಟುನಿಟ್ಟಾಗಿರುತ್ತೆ. ಅಲ್ಲಿಯ ಕಿಟಕಿಗಳೆಲ್ಲವೂ ಕೂಡ ಗುಂಡು ನಿರೋಧಕ. ನೀವು ಬಾಂಬ್ ದಾಳಿ ಆದರೂ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲದಿದ್ದಂತಹ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ. 24x7 ಅಲ್ಲಿಯ ಭದ್ರತಾ ಸಿಬ್ಬಂದಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಒಂದು ವೇಳೆ ಇಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಅಧ್ಯಕ್ಷನನ್ನ ರಕ್ಷಣಾ ಝೋನ್ಗೆ ಕರೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಅವರದ್ದೇ ಆದಂತಹ ಒಂದು ತುರ್ತು ಕಾರ್ಯಾಚರಣೆಯ ಕೇಂದ್ರವನ್ನ ಮಾಡಿಕೊಂಡು ಒಂದು ಭೂಗತ ಬಂಕರ್ ಅನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆ ಭೂಗತ ಬಂಕರ್ನಲ್ಲಿ ಅಧ್ಯಕ್ಷರನ್ನ ಕಳಿಸೋದು, ಅದು ಕೂಡ ದಾಳಿಯ ಮುಖಾಂತರ ಇವರನ್ನ ರಕ್ಷಣೆ ಮಾಡುವಂತಹ ಭಾಗ ಆಗಿರುತ್ತೆ. ಅದನ್ನು ಯಾರು ಮಾಡ್ತಾರೆ? ಅಮೆರಿಕದ ಅಧ್ಯಕ್ಷರಿಗೆ ಇರುವಂತಹ ರಕ್ಷಣಾ ಪಡೆ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಅಂತ ಏನಿದೆ ಇದು. ಈ ಏಜೆನ್ಸಿಯ ವಿರುದ್ಧ ಅನೇಕ ಬಾರಿ ಆಕ್ರೋಶಗಳು ಕೇಳಿ ಬಂದಿದೆ. ಯಾಕಂದ್ರೆ ಅವರು ಸರಿಯಾಗಿ ಅಧ್ಯಕ್ಷರಿಗೆ ಭದ್ರತೆಯನ್ನು ಕೊಡ್ತಾ ಇಲ್ಲ, ಪದೇ ಪದೇ ಪುನರಪಿ ಇಂತಹ ದಾಳಿಗಳಾಗ್ತಾ ಇದೆ ಅನ್ನೋದನ್ನು ಕಳೆದ ಬಾರಿ ಏಪ್ರಿಲ್ ತಿಂಗಳಲ್ಲಿ ಆದಾಗಲೂ ಕೂಡ ನಾವು ನೋಡಿದ್ವಿ. ಇದೀಗ ಈ ಘಟನೆಯಲ್ಲೂ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಸ್ಟ್ ಮಿಸ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ, ಅಲ್ಲೇ ಇದ್ದಂತಹ ಪತ್ರಕರ್ತೆ ಒಬ್ಬಳು ಈ ಘಟನೆಯ ನೈಜತೆ ಏನಿತ್ತು ಅದನ್ನ ಹೊರಗೆ ಹಾಕೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನಾಯಿತು? ಟ್ರಂಪ್ ಟಾರ್ಗೆಟ್ 30 ಸುತ್ತು ಶೂಟೌಟ್ ಆಗಿದೆ. 30 ಸುತ್ತು ಶೂಟೌಟ್ ಆಗಿರೋದು. ಶ್ವೇತಭವನದ ಉತ್ತರ ಲಾನ್ನಲ್ಲಿ 30 ಸುತ್ತು ಗುಂಡಿನ ದಾಳಿಯನ್ನು ಮಾಡಿದ್ದಾನೆ ಈ ಬಂದೂಕುದಾರಿ ಇದನ್ನು ದಾಳಿ ಮಾಡಿರೋದು. ನೀವು ವಿಡಿಯೋದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಅಲ್ಲಿಯೇ ಕುಳಿತಂತಹ ಒಬ್ಬ ಪತ್ರಕರ್ತೆ ಇದನ್ನೆಲ್ಲವನ್ನು ಚಿತ್ರೀಕರಣ ಮಾಡ್ಕೊಂಡಿರು. ಹೆಂಗೆ ಚಿತ್ರೀಕರಣ? ನಾನು ಆವಾಗಲೇ ಹೇಳಿದಾಗೆ ಇರಾನ್ ಮತ್ತು ಅಮೆರಿಕಾದ ಶಾಂತಿ ಸಭೆ ಏನು ನಡೀತಾ ಇತ್ತು, ಆ ಶಾಂತಿ ಸಭೆಗೆ ಪತ್ರಕರ್ತರೆಲ್ಲ ಹಾಜರಿದ್ದರು. ಒಬ್ಬ ಇಂಟರ್ನ್ಯಾಷನಲ್ ಮಾಧ್ಯಮದ ಪತ್ರಕರ್ತೆಯವರು, ಈ ಪತ್ರಕರ್ತೆಯು ಕೂಡ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಹೀಗಾಗಿ ಅಲ್ಲಿ ಹಿರಿಯ ವರದಿಗಾರ್ತಿ ಸೆಲೆನಾ ವಾಂಗ್ ಅಂತ ಅವರು ಗ್ರೇಟ್ ಎಸ್ಕೇಪ್ ಆದ್ರವರು. ಹೀಗೆ ಅವರ ಫೋನ್ನಲ್ಲಿ ಅವರ ಮಾತುಕತೆ ಎಲ್ಲವನ್ನೂ ಕೂಡ ಚಿತ್ರೀಕರಣ ಮಾಡಿಕೊಳ್ಳುವ ಪ್ರಯತ್ನವನ್ನ ಈ ಸೆಲೆನಾ ವಾಂಗ್ ಮಾಡ್ತಾ ಇದ್ರು. ಈ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಏಕಾಏಕಿಯಾಗಿ ಗುಂಡಿನ ಶಬ್ದ ಕೇಳಿ ಬಂತು. ಅಬೋ ಏನೋ ಆಗಿಬಿಡ್ತು ಅಂತ ಒಂದು ಕ್ಷಣ ಅವರೆಲ್ಲ ಬೆಚ್ಚಿ ಬಿದ್ರಂತಲ್ಲಿ. ಅವರದನ್ನೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಶ್ವೇತಭವನದ ಪತ್ರಕರ್ತೆ ಸೆಲೆನಾ ವಾಂಗ್ ಗುಂಡಿನ ಭೀಕರತೆ ಎಲ್ಲ ನಮಗೆ ಕೇಳಿಸ್ತು. ಈಗ ಮೀಡಿಯಾ ಗ್ಯಾಲರಿ ಅಲ್ಲಿ ಫೋನ್ ಹಿಡ್ಕೊಂಡೆಲ್ಲ ವಿಡಿಯೋ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಹೀಗಾಗಿ ಟ್ರಂಪ್ ಒಪ್ಪಂದ ಮಾತುಕತೆ ಹತ್ತಿರದಲ್ಲಿದೆ ಅಂತ ಅವರು ಮಾತನಾಡಿದಂಥ ಮಾತು ಕೂಡ ಆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅವ್ರು ಮಾತನಾಡ್ತಾ ಇದ್ರು. ಅಲ್ಲಿ ಮಾತನಾಡುವಂತಹ ಸಮಯದಲ್ಲಿ ಇದು ಕೊನೆಯ ವಾಕ್ಯ. ಟ್ರಂಪ್ ಒಪ್ಪಂದದ ಮಾತುಕತೆ ಹತ್ತಿರದಲ್ಲಿ ಇದೆ ಅನ್ನುವಂಥದ್ದು ಒಂದು ಕೊನೆಯ ವಾಕ್ಯ. ಅದು ಕೂಡ ಅದರಲ್ಲಿ ಚಿತ್ರೀಕರಣ ಆಗಿದೆ.
ಹೀಗಾಗಿ ಅವರೆಲ್ಲ ಹೇಳಿದ್ದಾರೆ ಅದು ಕೇವಲ ಒಂದೆರಡು ಗುಂಡುಗಳ ಸದ್ದಾಗಿರಲಿಲ್ಲ, ಡಜನ್ ಗಟ್ಟಲೆ ಶಸ್ತ್ರಾಸ್ತ್ರಗಳ ಫೈರಿಂಗ್ನಂತೆ ಎಲ್ಲ ನಮಗೆ ಕಂಡು ಬಂದ್ಬಿಡ್ತು, ಹೀಗಾಗಿ ನಾವೆಲ್ಲ ಬೆಚ್ಚಿ ಬಿದ್ದುಬಿಟ್ವಿ ಅಂತೆಲ್ಲ ಹೇಳಿದರು. ಈ ಎಲ್ಲ ದಾಳಿಯಾದ ತಕ್ಷಣ ಅಲ್ಲೇ ಇದ್ದಂಥ ಸೀಕ್ರೆಟ್ ಏಜೆನ್ಸಿಯವರು ಪತ್ರಕರ್ತರಿಗೆ ನೀವೆಲ್ಲ ಕೆಳಗೆ ಮಲಗಿ ಅಂತ ಹೇಳಿ ಅವರನ್ನು ಮಲಗಿಸಿ ಅಲ್ಲಿಂದ ಕಳಿಸುವ ಪ್ರಯತ್ನವನ್ನೆಲ್ಲ ಮಾಡಿದ್ರಂತೆ. ಹೀಗಾಗಿ 40 ನಿಮಿಷ ಶ್ವೇತಭವನದ ಈ ಸುತ್ತಮುತ್ತಲು ಒಂದು ಭಯದ ವಾತಾವರಣ ಎಲ್ಲ ನಿರ್ಮಾಣ ಆಗಿತ್ತು. ಈ ಭಯದ ವಾತಾವರಣ ನಿರ್ಮಾಣ ಆದ ನಂತರ ಶ್ವೇತಭವನವನ್ನ ಲಾಕ್ಡೌನ್ ಮಾಡೋ ಪ್ರಯತ್ನವನ್ನೆಲ್ಲ ಮಾಡಿದ್ರು. ಲಾಕ್ಡೌನ್ ಮಾಡಿ ಈ ಭೀತಿಯಿಂದ ಹೊರಬರೋದಕ್ಕೆ ಅವರೆಲ್ಲ ಪ್ರಯತ್ನಿಸಿದ್ರು. ಅದಾದ ನಂತರ ಈ ಘಟನೆ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೂ ಕೂಡ ಇದೀಗ ಶುರುವಾಗಿರೋದು. ಇದರ ಪ್ರಮುಖವಾಗಿ ಮತ್ತೊಂದು ಭಾಗ, ಈ ವ್ಯಕ್ತಿ ಯಾರು ಅಂತ, ಈ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟನಲ್ಲ ಆ ವ್ಯಕ್ತಿ ಯಾರು ಅನ್ನುವಂತಹ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ದಾಳಿ ಮಾಡಿದ್ಯಾರು, ಈತನ ಹಿನ್ನೆಲೆ ಏನು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಶ್ವೇತಭವನದ ಮೇಲೆ ದಾಳಿ ನಡೆಸಿದ ದಾಳಿಕೋರನ ಹೆಸರು ನಾಜೀರ್ ಬೆಸ್ಟ್ ಅಂತ ಈ ವ್ಯಕ್ತಿ ಹೆಸರು. ಈತ ಹಲವು ಬಾರಿ ಶ್ವೇತಭವನದ ಭದ್ರತಾ ವಲಯವನ್ನ ಉಲ್ಲಂಘಿಸಿದ್ದ. ಹೀಗಾಗಿ ಅಧಿಕಾರಿಗಳ ಕೈಗೆ ಸಿಕ್ಕಿ ಬಿದ್ದಿದ್ದ. ನ್ಯಾಯಾಲಯಕ್ಕೂ ಕೂಡ ಈ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿತ್ತು. ನ್ಯಾಯಾಲಯವು ಕೂಡ ಈ ವ್ಯಕ್ತಿಗೆ ಶ್ವೇತಭವನದ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಹಾಯಬಾರದು ಅಂತ ಆದೇಶವನ್ನು ಕೊಟ್ಟಿತ್ತು. ಯಾವಾಗ 2025 ಜೂನ್ 26ನೇ ತಾರೀಕಿಗೆ ಭದ್ರತಾ ಏಜೆಂಟರನ್ನ ತಡೆದು ಅವರಿಗೆ ಬೆದರಿಕೆ ಹಾಕಿದ್ದ. 2025 ಜುಲೈ 10ರಂದು ಮತ್ತೆ ನಿಷೇಧಿತ ಪ್ರವೇಶವನ್ನ ಈ ವ್ಯಕ್ತಿ ಮಾಡಿದ್ದ. ಏನೇನಾಗಿತ್ತು 2025ರಲ್ಲಿ ಅಂತ ಹೇಳಿದರೆ, ಈ ವ್ಯಕ್ತಿ ಸುಮ್ಮನೆ ಅಲ್ಲಿ ಅಡಚಣೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದ. 21 ವರ್ಷ ಈ ವ್ಯಕ್ತಿಗೆ. ಮೇರಿ ಲ್ಯಾಂಡ್ ಮೂಲದ ವ್ಯಕ್ತಿ ಈತ. ತಾನೇ ಯೇಸು ಕ್ರಿಸ್ತ ಅಂತೆಲ್ಲ ಹೇಳ್ಕೊಳ್ತಾ ಇದ್ದ. ಈ ವ್ಯಕ್ತಿ ದಾಳಿಯನ್ನು ಮಾಡಿದ್ದಾನೆ. ಪೊಲೀಸ್ ಇವರನ್ನೆಲ್ಲ ವಶಕ್ಕೆ ಪಡೆದಾಗ ಆತ ಲಾರ್ಡ್ ಜೀಸಸ್ ಕ್ರೈಸ್ಟ್ ಆಧುನಿಕ ಅವತಾರ ಅಂತೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಈತ ಒಸಾಮಾ ಬಿನ್ ಲಾಡನ್ ನಾನು ದೇವರ ಮಗ ಅಂತೆಲ್ಲ ಹೇಳ್ಕೊಳ್ಳೋ ಪ್ರಯತ್ನವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆತ ಮಾಡಿದ್ದಂತೆ. 2 ಬಾರಿ ಈ ರೀತಿಯಾಗಿ ಅತಿರೇಕದ ವರ್ತನೆಗಳನ್ನು ಮಾಡಿದ್ದ. 2025 ಜೂನ್ ಅಲ್ಲಿ ಶ್ವೇತಭವನದಲ್ಲಿ ಈ ವ್ಯಕ್ತಿ ಏನು ಮಾಡಿದ್ದ, ವಾಹನ ಚಲಾವಣೆಗೆ ಅಡ್ಡಲಾಗಿ ನಿಂತು ಸಂಚಾರಕ್ಕೆ ಈತ ಅಡ್ಡಿಪಡಿಸಿದ್ದ. ಅಧಿಕಾರಿಗಳು ವಶಕ್ಕೆ ಈತನನ್ನು ಪಡಿಸ್ಕೊಂಡಿದ್ರು. ಅದಾದ ನಂತರ ಈತರ ಮಾನಸಿಕ ಅಸ್ತವ್ಯಸ್ತ ಅಂತೇಳಿ ವೈದ್ಯಕೀಯ ತಪಾಸಣೆಯಲ್ಲಿ ಗೊತ್ತಾಗಿತ್ತು. ಹೀಗಾಗಿ ಕಳಿಸಿಟ್ಟಿದ್ರು. ಅದಾಗಿ 1 ತಿಂಗಳಿಗೆ ಜುಲೈ 2025ರಲ್ಲಿ ನಿರ್ಬಂಧಿತ ಜಾಗದಿಂದ ಒಳಗೋಗೋದಕ್ಕೆ ಈ ವ್ಯಕ್ತಿ ಯತ್ನಿಸಿದ್ದ. ಆ ಸಮಯದಲ್ಲೂ ಕೂಡ ಈ ವ್ಯಕ್ತಿಯನ್ನು ವಶಕ್ಕೆ ತೆಗೆದುಕೊಂಡು ಕೋರ್ಟ್ಗೆಲ್ಲ ಹಾಜರುಪಡಿಸಲಾಗಿತ್ತು. ಅದಾದ ನಂತರ ಕೋರ್ಟ್ ಹೇಳಿತ್ತು, ಯಾವುದೇ ಕಾರಣಕ್ಕೂ ಶ್ವೇತಭವನದ ಸುತ್ತಮುತ್ತ ನೀವು ಹೋಗಬಾರದು ಅಂತ ನಿರ್ಬಂಧವನ್ನು ವಿಧಿಸಲಾಗಿತ್ತು. ನೀವು ಗಮನಿಸಿ, ಈ ಹಿಂದೆ 2 ಬಾರಿ ಹೋದಾಗ ಈ ವ್ಯಕ್ತಿಯ ಬಳಿ ಯಾವುದೇ ಆಯುಧ ಇರಲಿಲ್ಲ. ಈ ವ್ಯಕ್ತಿ ಏಕಾಂಗಿಯಾಗಿ ಹೋಗಿಯೇ ಏನೋ ಅಡಚಣೆ ಮಾಡೋ ಪ್ರಯತ್ನವನ್ನು ಮಾಡಿದ್ದ. ಆದರೆ ಇದೀಗ 3ನೇ ಬಾರಿಗೆ ಹೋದಾಗ ಈ ವ್ಯಕ್ತಿಯ ಕಡೆ ಬಂದೂಕಿತ್ತು, ಗುಂಡಿನ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದ. ಈಗ ಬರ್ತಾ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಅಮೆರಿಕಾದಲ್ಲಿ ಒಂದು ನಿಯಮ ಇದೆ, ಬಹುತೇಕವಾಗಿ ಎಲ್ಲ ದೇಶದಲ್ಲೂ ಕೂಡ. ಮಾನಸಿಕ ಅಸ್ತವ್ಯಸ್ತರಾದವರಿಗೆ ಯಾವುದೇ ಈ ಚಾಕು, ಚೂರಿ, ಬಂದೂಕು, ಪಿಸ್ತೂಲು, ಯಾವುದು ಗುಂಡು ಯಾವುದು ಕೂಡ ಸಿಗಬಾರದು, ಕೊಡಬಾರದು ಅಂತ. ಯಾಕಂದ್ರೆ ಮಾನಸಿಕ ಅಸ್ವಸ್ಥರಾಗಿರ್ತಾರೆ ಅವರು. ಏನಾದರೂ ದಾಳಿಗಳನ್ನು ಮಾಡಿಬಿಟ್ರೆ ಅನ್ನುವಂತಹ ಒಂದು ನಿಯಮ ಇರುತ್ತೆ. ಅಮೆರಿಕಾದಲ್ಲೂ ಕೂಡ ಅಂಥದ್ದೇ ನಿಯಮ. ಈಗ ಚರ್ಚೆಗೆ ಆಗ್ತಾ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಈ ಮಾನಸಿಕ ಅಸ್ವಸ್ಥ ವ್ಯಕ್ತಿಗೆ ಯಾರು ಬಂದೂಕುಗಳನ್ನು ಕೊಟ್ಟರು, ಗುಂಡಿನ ಪೂರೈಕೆ ಹೆಂಗಾಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಅಲ್ಲಿ ತನಿಖೆ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ತನಿಖೆಯ ಭಾಗವಾಗಿ ಯಾವುದಾದ್ರೂ ರಾಜಕೀಯ ಸಿದ್ಧಾಂತ ಇತ್ತ, ಭಯೋತ್ಪಾದನೆಯ ಸಂಘಟನೆಗೆ ಏನಾದರೂ ಸೇರಿದಂಥ ವ್ಯಕ್ತಿಯ, ಈಗ ಬರ್ತಾ ಇರುವಂಥ ಡೀಟೇಲ್ಸ್ ಪ್ರಕಾರ ಈ ವ್ಯಕ್ತಿಗೆ ರಾಜಕೀಯ ಸಿದ್ಧಾಂತ ಪ್ರಬಲವಾಗಿರಲಿಲ್ಲ, ಭಯೋತ್ಪಾದಕ ಸಂಘಟನೆಗೆ ಈತ ಸೇರಿದ್ದಲ್ಲ, ಬಟ್ ವೈಯಕ್ತಿಕ ದಾಳಿ ಮಾಡೋದಾಗಿ, ಒಬ್ಬಂಟಿಯಾಗಿ ದಾಳಿ ಮಾಡೋದಕ್ಕಾಗಿ ಈ ವ್ಯಕ್ತಿ ಪ್ರಯತ್ನವನ್ನು ಪಟ್ಟಿದ್ದ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸ್. ಮತ್ತೊಂದು ಬೆಳವಣಿಗೆ, ನಾನು ಯೇಸು ಕ್ರಿಸ್ತ ಅಂತ ಈ ವ್ಯಕ್ತಿ ಹೇಳ್ಕೊಳ್ತಾ ಇದ್ದ. ದೇವಮಾನವ, ಆಧುನಿಕ ದೇವಮಾನವ ಅಂತ ಈ ವ್ಯಕ್ತಿ ಪುನರಪ್ಪಿ ಹೇಳ್ಕೊಳ್ತಾ ಇದ್ದ. ಯಾಕೆ? ನಾಸೀರ್ ಬೆಸ್ಟ್ ತೀವ್ರ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದ. ತಾನೇ ಯೇಸು ಕ್ರಿಸ್ತ ಅಂತ ಒಂದು ಭ್ರಮೆಯಲ್ಲಿ ತೇಲಾಡ್ತಾ ಇದ್ದ. ದಾಳಿಯ ಅಸಲಿ ಸಂಚು ಮತ್ತು ಆತನ ಉದ್ದೇಶದ ಬಗ್ಗೆ ಇದೀಗ ಅವರು ತನಿಖೆ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈ ವ್ಯಕ್ತಿ ಹೀಗೆ ಮಾಡಿದ ಅಂತ. ಈ ವ್ಯಕ್ತಿ ಒಂದು ಮೆಸ್ಪಿಯಾನಿಕ್ ಕಾಂಪ್ಲೆಕ್ಸ್ ಅನ್ನುವಂಥ ಒಂದು ರೋಗದಿಂದ ಬಳಲ್ತಾ ಇದ್ದಾರೆ. ಮೆಸ್ಪಿಯಾನಿಕ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ ಅದನ್ನು. ಆ ಕಾರಣಕ್ಕಾಗಿ ಒಂದು ಭ್ರಮೆಯಲ್ಲಿ ಈ ವ್ಯಕ್ತಿ ತೇಲಾಡ್ತಾ ಇದ್ದ. ಒಂದು ಭ್ರಮಾಲೋಕ ಅಂತ ಒಂದು ಇರುತ್ತೆ. ಆ ವ್ಯಕ್ತಿಗಳಿಗೆ ಏನಾಗ್ತಾ ಇರುತ್ತೆ ವಾಸ್ತವದಲ್ಲಿ ಯಾವುದು ಕೂಡ ಗೊತ್ತಿರಲ್ಲ, ಭ್ರಮೆಯಲ್ಲೇ ತೇಲಾಡ್ತಾ ಇರ್ತಾರೆ. ಈ ವ್ಯಕ್ತಿಯು ಕೂಡ ಹಾಗೆ ಇದ್ದ. ಹೀಗಾಗಿ ಇವನ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಶ್ವೇತಭವನಕ್ಕೆ ತೆರಳಿ ಒಂದು ದೈವಿಕ ಸಂದೇಶವನ್ನು ಕೊಡಬೇಕು ನಾನು. ಯಾವುದು ದೈವಿಕ ಸಂದೇಶ? ಟ್ರಂಪ್ ಅವರಿಗೆ ಶಿಕ್ಷೆ ಕೊಡೋದು, ಡೊನಾಲ್ಡ್ ಟ್ರಂಪ್ಗೆ ಶಿಕ್ಷೆ ಕೊಡೋದೇ ಯೇಸು ಕ್ರಿಸ್ತನ ಉದ್ದೇಶ ಆಗಿದೆ. ಹೀಗಾಗಿ ನಾನು ದೈವಿಕ ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಪದೇ ಶ್ವೇತಭವನಕ್ಕೆ ಹೋಗಿ ಇಂಥದ್ದೊಂದು ದಾಳಿಯ ಸಂಚನ್ನು ಆ ವ್ಯಕ್ತಿ ರೂಪಿಸ್ತಾ ಇದ್ದ ಅಂತ. ಎರಡನೇದು, ನಾನು ಅವಾಗಲೇ ಹೇಳಿದೆ, ನ್ಯಾಯಾಂಗ ಈ ವ್ಯಕ್ತಿಗೆ ನಿರ್ಬಂಧವನ್ನು ವಿಧಿಸಿತ್ತು. ಯಾವಾಗ ನ್ಯಾಯಾಂಗ ಶ್ವೇತಭವನದ ಸುತ್ತಮುತ್ತ ನಿರ್ಬಂಧವನ್ನು ವಿಧಿಸ್ತೋ,
ಶ್ವೇತಭವನಕ್ಕೆ ಯಾವ ಕಾರಣಕ್ಕಾಗಿ ಈ ವ್ಯಕ್ತಿ ಪದೇ ಪದೇ ಹೋಗ್ತಾ ಇದ್ನ ಅಂತ ಹೇಳಿದ್ರೆ ನ್ಯಾಯಾಂಗ ಅಲ್ಲಿ ಹೋಗಬಾರದು ಅಂತ ಹೇಳಿತ್ತು, ನ್ಯಾಯಾಂಗ ಹೋಗಬಾರದು ಅಂತ ಹೇಳಿತ್ತು. ಅದರಿಂದಲೂ ಕೂಡ ಈ ವ್ಯಕ್ತಿ ಆಕ್ರೋಶ ಭರಿತನಾಗಿ ಇದರಿಂದ ಪ್ರೇರಿತಗೊಂಡಿತ್ತ ಅಂತ ಹೇಳ್ತಾ ಇದ್ದಾರೆ. ನೀವು ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ಒಂದು ಮಾತನ್ನು ಹೇಳಿದ್ರು, ನಾನು ಯೇಸು ಕ್ರಿಸ್ತ ಜಗತ್ತಿನ ಉದ್ಧಾರ, ಅಮೆರಿಕ ಒನ್ಸ್ ಅಗೇನ್ ಗ್ರೇಟ್ ಮಾಡೋದು ಉದ್ದೇಶ ಇತ್ಯಾದಿ ಇತ್ಯಾದಿ ಎಲ್ಲ ಮಾತನಾಡಿದ್ರಲ್ಲ, ಅದರ ಭಾಗವಾಗಿಯೂ ಕೂಡ ಈ ವ್ಯಕ್ತಿ ಅದನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದ ಅಂತ ಹೇಳ್ತಿದ್ದಾರೆ. ಈ ವ್ಯಕ್ತಿಯೂ ಕೂಡ ನಿನ್ನೆ ನಾವು ಇವಾಂಕಾ ಟ್ರಂಪ್ ಮೇಲೆ ದಾಳಿ ಮಾಡುವಂತಹ ವ್ಯಕ್ತಿಗೆ ಹೇಗೆ ಸೋಷಿಯಲ್ ಮೀಡಿಯಾ ಕ್ರೇಜ್ ಇತ್ತಲ್ಲ, ಸೋಷಿಯಲ್ ಮೀಡಿಯಾ ಮುಖಾಂತರವೇ ಮತ್ತೊಬ್ಬರನ್ನ ಟೀಕಿಸೋದು, ಯಾವ ವ್ಯಕ್ತಿಗಳ ಗುರಿಯನ್ನು ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಲ್ಲ, ಅದರ ಕಾರಣಕ್ಕಾಗಿ ಈ ವ್ಯಕ್ತಿಯೂ ಕೂಡ ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಕ್ರೇಜ್ ಇತ್ತಂತೆ. ಅದರಲ್ಲಿ ಈ ರೀತಿಯಾಗಿ ಯೇಸು ಕ್ರಿಸ್ತ ಅಂತ ಬರೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದ. ನಾನು ದೇವರ ಮಗ ಅಂತ ಹೇಳ್ತಿದ್ನಂತೆ. ದೇವರ ಮಗ ಅನ್ನೋದರ ಜೊತೆಗೆ ನಾನು ಆಧುನಿಕ ಒಸಾಮಾ ಬಿನ್ ಲಾಡನ್ ಅಂತ ಹೇಳ್ತಿದ್ನಂತೀತ. ಆಧುನಿಕ ಒಸಾಮಾ ಬಿನ್ ಲಾಡನ್ ಯಾಕೆ? ಅಮೆರಿಕಾದವರು ಹತ್ಯೆ ಮಾಡಿತ್ತು. ಆ ಪ್ರತೀಕಾರಕ್ಕಾಗಿ ಒನ್ಸ್ ಅಗೇನ್ ಈ ರೀತಿಯಾದಂತಹ ಮಾತುಗಳನ್ನು ಹೇಳಿ ದಾಳಿ ಮಾಡೋ ಪ್ರಯತ್ನವನ್ನು ಈ ವ್ಯಕ್ತಿ ಮಾಡಿದ್ದ ಅಂತ. ಹೀಗಾಗಿ ಈ ವಿಚಾರದಲ್ಲೂ ಕೂಡ ಎಲ್ಲ ತನಿಖೆ ಆಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಟ್ರಂಪ್ ಮೇಲೆ ದಾಳಿ ನಡೆದ 1 ತಿಂಗಳಿಗೆ ಮತ್ತೊಂದು ದಾಳಿಯಾಗಿರೋದು. ನಾನು ಅವಾಗಲೇ ಹೇಳಿದೆ, ಪತ್ರಕರ್ತರ ಔತಣಕೂಟದಲ್ಲಿ ಇಂಥದ್ದೊಂದು ದಾಳಿಯಾಗಿತ್ತು. ಆ ದಾಳಿಯಲ್ಲಿ ಟ್ರಂಪ್ ಅವರಿಗೆ ರಕ್ಷಣೆಯನ್ನು ಒದಗಿಸಲಾಗಿತ್ತು. ಒನ್ಸ್ ಅಗೇನ್ ಅಂಥದ್ದೇ ಘಟನೆ. ಟ್ರಂಪ್ ಮೇಲೆ ಅಟ್ಯಾಕ್ ನಡೆದ 1 ತಿಂಗಳಿಗೆ ವೈಟ್ ಹೌಸ್ ಮೇಲೆ ಫೈರಿಂಗ್ ಆಗಿದೆ. ಅದೊಂದು ಹೋಟೆಲ್ನಲ್ಲಿ ಆಗಿತ್ತು ಕಾರ್ಯಕ್ರಮ. ಇದು ಇದೀಗ ವೈಟ್ ಹೌಸ್ ಮೇಲೆ ಏಪ್ರಿಲ್ 25ನೇ ತಾರೀಕಿಗೆ ಒಂದು ವಾರ್ಷಿಕ ಶ್ವೇತಭವನದ ಭೋಜನಕೂಟದ ಒಂದು ದಾಳಿಯಾಗಿತ್ತು. ಆ ದಾಳಿಯಲ್ಲಿ ರಕ್ಷಣೆಯನ್ನೆಲ್ಲ ಒದಗಿಸಲಾಗಿತ್ತು. ಟ್ರಂಪ್ ಭಾಗವಹಿಸಿದ್ದಾಗ ಅವರ ಹತ್ಯೆ ಯತ್ನ ನಡೆದಿತ್ತು. ಇದು ವೈಟ್ ಹೌಸ್ ಭದ್ರತೆಯ ಕುರಿತಂತೆ ಅತ್ಯಂತ ಕಳವಳವನ್ನು ಹೆಚ್ಚಿಸಿರುವಂಥ ಘಟನೆ. 2600 ಜನ ಪತ್ರಕರ್ತರೆಲ್ಲ ಇದ್ರು ರೂಮ್. ಈ ವ್ಯಕ್ತಿ ನೋಡಿ, ಈತ ದಾಳಿಕೋರನಾಗಿ ಬಂದಿರಲಿಲ್ಲ. ಅಲ್ಲಿ ಒಬ್ಬ ರೂಮ್ ಬುಕ್ ಮಾಡ್ಕೊಂಡಿದ್ದ ಹೋಟೆಲ್ನಲ್ಲಿ. ಒಂದು ರೀತಿ ಪ್ರವಾಸಿಗನ ರೀತಿಯಲ್ಲೆಲ್ಲ ಬಂದು ಅಲ್ಲಿ ಇದ್ದು ಅಲ್ಲೇನೇನು ನಡೆಯುತ್ತೆ, ಹೇಗೆ ಎತ್ತ ಅನ್ನೋದನ್ನು ನೋಡಿಕೊಂಡು ಏಕಾಏಕಿಯಾಗಿ ರಾತ್ರಿ 8:36 ಸುಮಾರಿಗೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದ ಕೋಲ್ ಥಾಮಸ್ ಅಲೆನ್ ಅಂತ ಈತನ ಕರೀತಾರೆ. ಸಿಬ್ಬಂದಿ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡಿದ್ರು. ಅದಾದ ನಂತರ ಈ ವ್ಯಕ್ತಿಯನ್ನು ಹಿಡಿದ್ರು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರ ರಕ್ಷಣೆ ಆ ಘಟನೆಯಲ್ಲಿ ಆಗಿತ್ತು. ಇದೀಗ ಡೊನಾಲ್ಡ್ ಟ್ರಂಪ್, ನಾನು ಅವಾಗಲೇ ಹೇಳಿದಾಗೆ 4 ಬಾರಿ ಹತ್ಯೆನ ಅಂದರೆ ವಿಫಲ ಪ್ರಯತ್ನ ಆಗಿದೆ. ಒಂದು ಕಡೆ ಇರಾನ್ ಇವರ ವಿರುದ್ಧ ಇನಾಮುಗಳನ್ನು ಕೊಡ್ತಾ ಇರೋದು, ಇವರನ್ನು ಹತ್ಯೆ ಮಾಡಿದರೆ ನಿಮಗೆ ಬಹುಮಾನವನ್ನು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತನಾಡ್ತಾ ಇರೋದು. ಬೇರೆ ಬೇರೆ ದೇಶಗಳಿಂದ ಬರ್ತಾ ಇರುವಂತಹ ಇಂಥ ವ್ಯಕ್ತಿಗಳು ಟ್ರಂಪ್ ಅವರ ವಿರುದ್ಧ ಹತ್ಯೆಯ ಪ್ರತೀಕಾರವಾಗಿ ತೀರಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರೋದು. ಹೀಗಾಗಿ ಈ ನಿಟ್ಟಿನಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದನ್ನು ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಇದನ್ನು ಹೇಗೆ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ, ಅಥವಾ ಆ ರಕ್ಷಣೆಗಾಗಿ ಕೊಟ್ಟಿರುವಂತಹ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿನ ಬದಲಿಸಬೇಕು, ಆ ಏಜೆನ್ಸಿನೇ ಬದಲು ಮಾಡಬೇಕು ಅಂತ ಅಮೆರಿಕಾದಲ್ಲಿ ಒಂದು ಕೂಗೆದ್ದಿದೆ ಅಂತೆ. ಬಿಕಾಸ್ ಅಮೆರಿಕದ ಅಧ್ಯಕ್ಷರ ದೃಷ್ಟಿಯ ಕಾರಣಕ್ಕಾಗಿ. ಹೀಗಾಗಿ ಆ ಘಟನೆಯಲ್ಲಿ ಏನಾಗುತ್ತೆ, ತನಿಖೆಯ ಭಾಗ ಏನಾಗುತ್ತೆ ಅನ್ನೋದ ಕಾದ್ ನೋಡೋಣ. ಎರಡನೇ ಸುದ್ದಿ ಡೊನಾಲ್ಡ್ ಟ್ರಂಪ್ ಅವರ ವಿಚಾರಕ್ಕೆ ಸಂಬಂಧಪಟ್ಟದ್ದೇ. ಅದು ಇರಾನ್ ಮತ್ತು ಅಮೆರಿಕಾದ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾದ ನಂತರ ಯುದ್ಧ ಮುಗಿದಿದೆ ಅಂತ ಡೊನಾಲ್ಡ್ ಟ್ರಂಪ್ ಎಷ್ಟು ಬಾರಿ ಹೇಳಿದಾರೋ ಅನ್ನೋದನ್ನು ನಾವು ನೋಡಿದ್ದೀವಿ. ಯುದ್ಧ ಮುಗಿದಿದೆ ಅಂತಲೂ ಹೇಳ್ತಾರೆ, ಕದನ ವಿರಾಮ ಆಕ್ಸಿಜನ್ ಮುಖಾಂತರ ಉಸಿರಾಡ್ತಾ ಇದ್ದೇನೆ ಅಂತಲೂ ಕೂಡ ಎರಡೂ ಹೇಳ್ತಾರೆ. ಒಂದೇ ದೋಣಿ ಮೇಲೆ 2 ಕಾಲಿಡೋ ಪ್ರಯತ್ನವನ್ನು ಆ ವ್ಯಕ್ತಿ ಮಾಡ್ತಾ ಇರೋದು. ಒಂದು ಕಡೆ ಕದನ ವಿರಾಮದ ಬಗ್ಗೆ ಮಾತನಾಡೋದು, ಒಂದು ವೇಳೆ ಮೇಜಿಗೆ ಬರದೆ ಹೋದರೆ ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ, ದಾಳಿ ಮಾಡ್ತೀವಿ ಅಂತ ಹೇಳೋ ಪ್ರಯತ್ನವನ್ನು ಮಾಡಿದ್ದು. ಒನ್ಸ್ ಅಗೇನ್ ಇದೀಗ ಇರಾನ್ ವಿರುದ್ಧ ಕದನ ವಿರಾಮವನ್ನು 60 ದಿನಗಳಿಗೆ ಡೊನಾಲ್ಡ್ ಟ್ರಂಪ್ ಎಕ್ಸ್ಟೆಂಡ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಏನಿದು 60 ದಿನಗಳ ಉದ್ದೇಶ? ಯಾಕೆ ಪುನರಪಿ ಕದನ ವಿರಾಮವನ್ನು ಘೋಷಣೆ ಮಾಡೋ ಪ್ರಯತ್ನವನ್ನು ಅಮೆರಿಕಾನೇ ಮಾಡ್ತಾ ಇದೆ ಅನ್ನೋ ಇದು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಈಗ ಯಾವ ದೇಶ ದಾಳಿ ಮಾಡ್ತಾ ಇದೆ? ಅಮೆರಿಕ ದಾಳಿ ಮಾಡ್ತಾ ಇದೆ. ದಾಳಿಯ ಹೊಡೆತವನ್ನು ತೀರಿಸ್ಕೊಳ್ತಾ ಇರೋದು ಯಾರು? ಇದೇ ಇರಾನ್ನವರು. ಈಗ ಇರಾನ್ ಬೇಡಿ ಹೋಗಬೇಕು, ಕೈ ಚಾಚಿ ಹೋಗಬೇಕು, ಕದನ ವಿರಾಮವನ್ನು ಘೋಷಣೆ ಮಾಡಿ ನಮಗೆ ಹಾನಿ ಆಗ್ತಾ ಇದೆ ಅಂತ. ಬಟ್ ಹಾಗಾಗ್ತಾ ಇಲ್ಲ. ಯಾಕೆ ಹಾಗಾಗ್ತಾ ಇಲ್ಲ, ಏನು ಎತ್ತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮೊದಲ ಮಧ್ಯಪ್ರಾಚ್ಯ ಯುದ್ಧ ಮುಕ್ತಾಯ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಹಿಂದೆಯೂ ಹೇಳಿದ್ರು ಮುಕ್ತಾಯ ಆಗಿಬಿಡ್ತು, ಇನ್ಮೇಲೆ ಏನು ಮಾಡೋಲ್ಲ, ರಕ್ಷಣಾತ್ಮಕವಾಗಿ 2 ರಾಷ್ಟ್ರಗಳು ಮಾತ್ರ ನಾವು ನಮ್ಮ ಪಾಡಿಗೆ ನಾವು ಇದ್ದು ಬಿಡ್ತೀವಿ, ರಕ್ಷಣೆಗೆ ಏನು ಬೇಕೋ ಅದನ್ನು ನೋಡ್ಕೊಳ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಈಗ ಅವ್ರು ಹೇಳ್ತಾ ಇದ್ದಾರೆ 2 ತಿಂಗಳಿಂದ ನಡೀತಾ ಇದ್ದಂಥ ಮಧ್ಯಪ್ರಾಚ್ಯ ಯುದ್ಧ ಮುಕ್ತಾಯ ಆಗಿದೆ ಅಂತ ಹೇಳಿದ್ದಾರೆ. ಇರಾನ್ ಸಂಸ್ಕರಿಸಿದ ಯುರೇನಿಯಂ ಅನ್ನ ಅಮೆರಿಕಾಗೆ ಕೊಡೋದಕ್ಕೆ ಒಪ್ಪಿಗೆ ಕೊಟ್ಟಿದೆ ಅಂತ ಮೊದಲ ದಿನದಿಂದಲೂ ಕೂಡ ಕೊಡ್ತಾ ಇರುವಂಥ ಹೇಳಿಕೆ. ಹಾರ್ಮುಜನ್ನು ಬಿಟ್ಕೊಡ್ತಾರೆ, ಯುರೇನಿಯಂ ಅನ್ನು ಕೊಡ್ತಾರೆ ಅಂತ ಹೇಳ್ತಾ ಇರೋದು. ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ಸಂಚಾರಯೋಗ್ಯ ಮಾಡುವ ಬಗ್ಗೆ ಕುರಿತಂತೆ ಚರ್ಚೆ ಆಗಿದೆ. ಅಮೆರಿಕ, ಇರಾನ್ ಮತ್ತು ಹಲವಾರು ದೇಶಗಳ ನಡುವೆ ಪ್ರಮುಖ ಒಪ್ಪಂದ. ಟ್ರಂಪ್ ಸಾಮಾಜಿಕ ಮಾಧ್ಯಮ ಟ್ರುತ್ನಲ್ಲಿ ಅವರೆಲ್ಲ ಬರೆದುಕೊಂಡಿದ್ದಾರೆ. ಒಂದು ವಾರದ ಹಿಂದೆ ಅವರೇನು ಹೇಳಿದ್ರು, ಮಧ್ಯಪ್ರಾಚ್ಯದ
ದೇಶಗಳ ಮನವಿಯ ಮೇರೆಗೆ ನಾವೇನು ದಾಳಿ ಮಾಡಬೇಕು ಅಂತ ಮಾಡಿದ್ವಿ ಮೇ 19ನೇ ತಾರೀಕು ಮಂಗಳವಾರ, ಅದನ್ನು ಮುಂದೂಡಿಕೆ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇರೋದು. ಆದರೆ ಇದೀಗ ಇವ್ರು ಹೇಳ್ತಾ ಇದ್ದಾರೆ ಇಲ್ಲ ಒಪ್ಕೊಂಡಿದೆ ಅಂತ. ಈಗ ಮಾತುಕತೆ ಹೆಂಗೆ ನಡೀತಿದೆ ನೋಡಿ, ಯುರೇನಿಯಂ ವಿಚಾರ, ಪರಮಾಣು ವಿಚಾರ, ಹಾರ್ಮೋಜ್ ವಿಚಾರ ಎಲ್ಲವೂ ಕೂಡ ಓಕೆ. ಇದರ ಜೊತೆಗೆ ಅಮೆರಿಕ ಒಂದು ಬೇಡಿಕೆ ಇಡ್ತಾ ಇದೆ. ಏನು ಬೇಡಿಕೆ ಅದು? ಯಾವ ಇರಾನ್, ಹಿಜ್ಬುಲ್ಲಾ, ಹಮಾಸ್ ಮತ್ತು ಇನ್ನೊಂದು ಸಂಘಟನೆ ಹೌತಿಗೆ ಏನು ಸಪೋರ್ಟ್ ಮಾಡ್ತಿದ್ದಾರೆ ಆರ್ಥಿಕವಾಗಿ, ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ, ಅವರನ್ನು ಸಪೋರ್ಟ್ ಮಾಡೋ ಮುಖಾಂತರ ಪ್ರಾಕ್ಸಿ ಯುದ್ಧಗಳನ್ನು ಏನು ಮಾಡ್ತಾರಲ್ಲ ಇಸ್ರೇಲ್ ಮೇಲೆ, ಅದನ್ನು ನೀವು ಸ್ಟಾಪ್ ಮಾಡಬೇಕು ಅಂತ ಅಮೆರಿಕ ಹೇಳ್ತಾ ಇದೆ ಅಂತೆ. ಅಮೆರಿಕ ಇದನ್ನ ಬೇಡಿಕೆಯನ್ನು ಮುಂದಿಟ್ಟಿರೋದು, ಯಾವುದೇ ಕಾರಣಕ್ಕೂ ನೀವು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಡಿ, ಕೈ ಚೆಲ್ಲಿಬಿಡಿ, ಅವ್ರ ಪಾಡಿಗೆ ಅವರನ್ನು ಬಿಟ್ಟುಬಿಡಿ ಅಂತ. ಬಟ್ ಇರಾನ್ ಏನು ಹೇಳ್ತಾ ಇದೆ ಅಂತ ಈ ವಿಚಾರದಲ್ಲಿ, ಇದು ಇರಾನ್ನ ಆಂತರಿಕ ಸೈನ್ಯದ ವಿಚಾರ, ಇದು ಆಂತರಿಕ ವಿಚಾರ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆಂತರಿಕ ರಕ್ಷಣಾ ನೀತಿಯ ವಿರುದ್ಧ ಅಮೆರಿಕ ಮಾತನಾಡಬಾರದು. ಹಾರ್ಮುಜ್ ಬಗ್ಗೆ ಮಾತನಾಡ್ತೀರಾ, ಯುರೇನಿಯಂ ಬಗ್ಗೆ ಮಾತನಾಡ್ತೀರಾ, ಪರಮಾಣು ಬಗ್ಗೆ ಮಾತನಾಡ್ತೀರಾ, ಅದ್ರ ಬಗ್ಗೆ ಮಾತುಕತೆಯನ್ನು ನಡೆಸ್ತಾರೆ. ಆದರೆ ಆಂತರಿಕ ರಕ್ಷಣಾ ನೀತಿಯ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ಕೈ ಹಾಕಬೇಡಿ ಅಂತ. ಯಾಕೆ ಹೇಳ್ತಿದೆ ಇದನ್ನ? ಇರಾನ್ ಇದಕ್ಕೆ ಹೇಳ್ತಾ ಇರೋದಕ್ಕೆ ಕಾರಣ ಇಸ್ರೇಲ್ನ ಮೇಲೆ ಭಯ ಇರೋದು, ಹೆದರಿಕೆ ಇದೆ ಇಸ್ರೇಲ್ನ ಮೇಲೆ. ನೀವು ಲೆಬನಾನು ಅಥವಾ ಹಮಾಸು, ಹೆಜ್ಬುಲ್ಲಾ, ಹೌತಿಗಳಿಗೆ ಸಪೋರ್ಟ್ ಮಾಡೋದನ್ನು ನಿಲ್ಲಿಸ್ಬಿಟ್ರೆ ಅವರು ಇಸ್ರೇಲ್ ಮೇಲೆ ದಾಳಿ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ. ಇಸ್ರೇಲ್ ಮೇಲೆ ದಾಳಿ ಮಾಡೋದು ನಿಂತು ಹೋಗ್ಬಿಟ್ರೆ ಇಸ್ರೇಲ್ನ ಏಕೈಕ ಗುರಿ ಯಾವುದಾಗ್ಬಿಡುತ್ತೆ? ಇರಾನ್ ಆಗ್ಬಿಡುತ್ತೆ. ಇದು ಇರಾನ್ಗೆ ದೊಡ್ಡ ಮಟ್ಟದಲ್ಲಿ ಭಯ ಇರೋ ಕಾರಣಕ್ಕಾಗಿ ಆ ಮಾತಿನ ಚಕಮಕಿಗಳು ಇದೀಗ ಒಪ್ಪಂದದಲ್ಲಿ ನಡೆದಿದೆ ಅಂತ ಹೇಳ್ತಿದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಯುದ್ಧ ಮುಗಿದಿದೆ ಅನ್ನುವಂತಹ ಪ್ರಯತ್ನವನ್ನು ಅವರು ಹೇಳ್ತಾ ಇರೋದು. ಕದನ ವಿರಾಮ ಆ ಮುಖಾಂತರ ನಾನು ಅವಾಗಲೇ ಹೇಳಿದಾಗೆ 60 ದಿನ ವಿಸ್ತರಣೆ ಆಗಿದೆ. 60 ದಿನ ವಿಸ್ತರಣೆ ಮಾಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಈ ಯುದ್ಧ ಫೆಬ್ರವರಿ 28ಕ್ಕೆ ಶುರುವಾಯಿತು. ಅಲ್ಲಿಂದ ಪುನರಪಿ ಕದನ ವಿರಾಮದ ಬಗ್ಗೆ ಮಾತುಕತೆಗಳು. ಹಂತ ಹಂತವಾಗಿ ಹಾರ್ಮುಜ್ ಜಲಸಂಧಿಯನ್ನು ಅನ್ಲಾಕ್ ಮಾಡ್ತೀವಿ ಅಂತ. ಯಾಕಂದರೆ ವಾಣಿಜ್ಯ ಹಡಗುಗಳ ಓಡಾಟಕ್ಕೆ ಅವಕಾಶವನ್ನು ಕೊಡಬೇಕು. ತೈಲ ಪೂರೈಕೆಯಲ್ಲಿ, ತೈಲ ಆಮದು ರಫ್ತಿನಲ್ಲಿ ಎಲ್ಲವೂ ಕೂಡ ಹೊಡೆತ ಆಗ್ತಾ ಇದೆ. ಬೇರೆ ಬೇರೆ ದೇಶಗಳು ಅದರಿಂದ ಹೊಡೆತವನ್ನು ತಿಂತಾ ಇದೆ. ಸ್ವತಃ ಅಮೆರಿಕವೂ ಕೂಡ ಅದರಿಂದ ಹೊಡೆತವನ್ನು ತಿಂದಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಹಂತ ಹಂತವಾಗಿ ಅಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಪಾಕಿಸ್ತಾನಕ್ಕೆ ನಿಯೋಜಿತರಾಗಿರುವ ಇರಾನ್ ರಾಯಭಾರಿ ರೆಜಾ ಅಮೀರ್ ಮೊಗದ್ದಮ್ ಟ್ವೀಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಇದ್ದಾರೆ ಹಂತ ಹಂತವಾಗಿ ಎಲ್ಲವೂ ಕೂಡ ಯಶಸ್ವಿ ಆಗುತ್ತೆ ಅಂತ ಅವರ ಆಶಾಭಾವನೆ ಇರೋದು. ಸ್ವಲ್ಪ ನೀವು ಗಮನಿಸಿ, ಏಪ್ರಿಲ್ 8ನೇ ತಾರೀಕಿಗೆ 2026 ಮೊದಲ ಬಾರಿಗೆ 14 ದಿನ ಕದನ ವಿರಾಮ ಘೋಷಣೆ ಆಯಿತು. ಪಾಕ್ನ ಮಧ್ಯಸ್ಥಿಕೆಯ ಕಾರಣಕ್ಕಾಗಿ ಹಾರ್ಮುಜನ್ನ ತಾತ್ಕಾಲಿಕವಾಗಿ ಅನುಮತಿ ಕೊಟ್ಟರು ಬೇರೆ ಬೇರೆ ಹಡಗುಗಳು ಹೋಗೋದಕ್ಕೆ. ಮೊದಲ ಕದನ ವಿರಾಮ ಇದು. ಇದಾಗಿ 2 ವಾರಗಳ ನಂತರ ಏಪ್ರಿಲ್ 21ನೇ ತಾರೀಕಿಗೆ ಅನಿರ್ದಿಷ್ಟಾವಧಿ ಕದನ ವಿರಾಮ ಅಂತ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದರು. ಕದನ ವಿರಾಮ ಘೋಷಣೆಯನ್ನು ಮಾಡಿದರು. ಶಹಬಾಜ್ ಶರೀಫ್ ಅವರ ಮಧ್ಯಸ್ಥಿಕೆಯಲ್ಲಿ ಇಂಥದ್ದೊಂದು ಮಾತುಕತೆ ಆಗಿದೆ, ಅನಿರ್ದಿಷ್ಟಾವಧಿ ಅಂತ ಹೇಳಿದರು. ಶಾಂತಿ ಪ್ರಸ್ತಾಪವನ್ನು ಸಿದ್ಧಪಡಿಸೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಅಂದರೆ ಅವರು ಶಾಂತಿ ಪ್ರಸ್ತಾಪಕ್ಕೆ ಒಪ್ಕೊಳ್ಬೇಕು. ಹೀಗಾಗಿ ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ, ಸಭೆ ಮಾಡ್ಕೊಳ್ಳೋದಕ್ಕೆ ಅನಿರ್ದಿಷ್ಟಾವಧಿ ಅಂತ ಹೇಳಿದರು. ಮತ್ತೊಂದು ಬೆಳವಣಿಗೆ ಇದೀಗ ಮೇ 24ನೇ ತಾರೀಕಿಗೆ ಒನ್ಸ್ ಅಗೇನ್ ಕದನ ವಿರಾಮದ ಬಗ್ಗೆ ಹೇಳ್ತಾ ಇದ್ದಾರೆ. 60 ದಿನಗಳ ಕಾಲ. ಯಾಕಂದರೆ ಪಾಕಿಸ್ತಾನ ಮತ್ತು ಕತಾರ್ ಸೇರಿಕೊಂಡು ಇಬ್ಬರೂ ದೇಶಗಳು ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇದನ್ನೇನಾದರೂ ಮಾಡಿ ಬಗೆಹರಿಸಬೇಕು. ಈ 2 ದೇಶಗಳ ನಡುವೆ ಒಂದು ಕದನ ವಿರಾಮವನ್ನು ಘೋಷಣೆ ಮಾಡಬೇಕು ಅಂತ. ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ಹಾರ್ಮುಜ್ ಜಲಸಂಧಿ 60 ದಿನಗಳಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಹಾಕಿರುವಂಥ ಮೈನ್ಗಳನ್ನು ತೆಗೆಯೋದು, ವಾಣಿಜ್ಯ ಹಡಗುಗಳ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡೋದು, ಯುರೇನಿಯಂ ಅನ್ನು ಹಸ್ತಾಂತರ ಮಾಡುವಂಥ ವಿಚಾರದಲ್ಲಿ ಇರಾನ್ ನಿರ್ಣಯವನ್ನು ತೆಗೆದುಕೊಳ್ಳೋದು. ಮತ್ತೊಂದು ಕಡೆ ಪ್ರಮುಖವಾಗಿ ಇದಕ್ಕೆ ಪ್ರತಿಯಾಗಿ ಅಮೆರಿಕ ಕೂಡ ನೌಕಾ ದಿಗ್ಬಂಧನ ವಿಧಿಸಿರುವುದನ್ನು ವಾಪಸ್ ತೆಗೆದುಕೊಳ್ಳೋದು, ಆರ್ಥಿಕ ದಿಗ್ಬಂಧನವನ್ನು ವಿಧಿಸಿರುವುದನ್ನು ವಾಪಸ್ ತೆಗೆದುಕೊಳ್ಳೋದು. ಮತ್ತೊಂದು ಪ್ರಮುಖವಾದಂಥ ಬೆಳವಣಿಗೆ ಇದರಲ್ಲಿ ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ದೇಶಗಳ ವಿಶ್ವ ಬ್ಯಾಂಕ್ನಲ್ಲಿ ಇರಾನ್ನ ಹಣ ಏನು ಶೇಖರಣೆ ಆಗಿದೆ ಆ ಹಣವನ್ನು ವಾಪಸ್ ಕೊಡೋದಕ್ಕೂ ಕೂಡ ಅಮೆರಿಕ ಅನುಮತಿ ಕೊಡೋದ್ರ ಬಗ್ಗೆ ಈ 60 ದಿನಗಳಲ್ಲಿ ಬೆಳವಣಿಗೆಗಳಾಗುತ್ತೆ. ಅದಕ್ಕಾಗಿ ಈ 60 ದಿನಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇರೋದು. ಬಟ್ ಡೊನಾಲ್ಡ್ ಟ್ರಂಪ್ ಹೇಳಿದಾಗಿ ಎಲ್ಲವೂ ಕೂಡ ಅಂತಿಮ ಆದಂತೆ ಕಾಣಿಸ್ತಾ ಇಲ್ಲ. ಅಂದರೆ ಯುದ್ಧ ಮುಗಿದ್ಬಿಡ್ತು, ಹಾರ್ಮುಜ್ ಅವರ ಬಿಡುಗಡೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ, ಯುರೇನಿಯಂ ಹಸ್ತಾಂತರ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಯಾವುದು ಕೂಡ ಮೇಲ್ನೋಟಕ್ಕೆ ಆಗಿಲ್ಲ. ಬಟ್ ಬಾರ್ಗೇನಿಂಗ್ ಅಂತೂ ಈ ವಿಚಾರದಲ್ಲಿ ಸದ್ಯಕ್ಕೆ ನಡೀತಾ ಇದೆ ಅಂತ ಇರಾನ್ನಿಂದ ಬರ್ತಾ ಇರುವಂಥ ಡೆವಲಪ್ಮೆಂಟ್. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಇರಾನ್ US ತಿಳುವಳಿಕೆ ಪತ್ರದಲ್ಲಿ ಏನಿದೆ ಅಂತ 14 ಅಂಶಗಳನ್ನು ಅಮೆರಿಕ ಕೇಳಿತ್ತು. ಒಂದು ತಿಳುವಳಿಕೆ ಪತ್ರ. ಆ ತಿಳುವಳಿಕೆ ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಹಾರ್ಮುಜ್ ಜಲಸಂಧಿಯನ್ನು ನಿರ್ವಹಿಸುತ್ತೆ. ಯಾರು ಹೇಳ್ತಾ ಇರೋದು ಇದನ್ನು? ಅಮೆರಿಕ ಹೇಳಿದೆ ಅನ್ನುವಂಥ ವಿಚಾರ. ಪಾಕಿಸ್ತಾನವನ್ನು ಯಾರು ನಿರ್ವಹಣೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇರಾನ್ ಹೇಳ್ತಾ ಇರೋದು, ಇರಾನ್ ಮತ್ತು ಒಮಾನ್ಗೆ ಮಾತ್ರ ಇದರ ಸಂಬಂಧ ಇದೆ. ಈ ಪರ್ಷಿಯನ್ ಗಲ್ಫ್ ಕಂಟ್ರಿಯನ್ನು ಯಾರು ನಿಯಂತ್ರಣ ಮಾಡಬೇಕು? ಮಧ್ಯಪ್ರಾಚ್ಯದ ದೇಶಗಳು ನಿಯಂತ್ರಣ ಮಾಡಬೇಕು. ಅಮೆರಿಕಕ್ಕೆ ಯಾವುದೇ ಅಧಿಕಾರ ಇಲ್ಲ. ಅಮೆರಿಕ ಈ ವಿಚಾರದಲ್ಲಿ ದೂರ ಇರಬೇಕು ಅಂತ ಇರಾನ್ ಹೇಳ್ತಾ ಇರೋದು, IRGC ಹೇಳ್ತಾ ಇರೋದು. ಇನ್ನು ನೀವು
ಪರ್ಷಿಯನ್ ಗಲ್ಫ್ ಬಿಡಿ, ಈ ಹಾರ್ಮುಜ್ ವಿಚಾರಕ್ಕೆ ಬಂದರೆ ಅವರು ಹೇಳ್ತಾರೆ ಒಮಾನ್ ಮತ್ತು ಇರಾನ್ ಅವರು ಅದರ ಬಗ್ಗೆ ಆಲೋಚನೆ ಮಾಡಬೇಕು, ಅವರಿಗೆ ಮಾತ್ರ ಹಕ್ಕಿದೆ ಅಂತ. ಬಟ್ ಅಮೆರಿಕ ಏನು ಹೇಳ್ತಾ ಇದೆ, ಪಾಕಿಸ್ತಾನ ನಿಯಂತ್ರಣ ಮಾಡಲಿ ಅಂತ ಅವರೆಲ್ಲ ಹೇಳ್ತಿದ್ದಾರೆ ಅಂತ. ಹಾರ್ಮುಜ್ ಜಲಸಂಧಿಯನ್ನು ಕ್ರಮೇಣವಾಗಿ ತೆರೆಯಲಾಗುವುದು, ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಮುಚ್ಚಲಾಗುವುದು. ಇರಾನ್ ಮತ್ತು ಅಮೆರಿಕಾದ ಈ ಮುಚ್ಚಳಿಕೆಯ ಪತ್ರಗಳಿವೆಲ್ಲ ಅಮೆರಿಕ ಹಾರ್ಮುಜ್ ಜಲಸಂಧಿಯನ್ನೇ ನಿಯಂತ್ರಣ ಮಾಡುತ್ತೆ ಅಂತ ಒಂದು ಸೈಡ್ ಅದರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಯುದ್ಧದಂಥ ಪರಿಸ್ಥಿತಿ ಕೊನೆಗೊಳಿಸೋದಕ್ಕೆ ಒಂದು ಪ್ರಯತ್ನವನ್ನು ಪಡ್ತಿದ್ದೀವಿ ಅಂತ. ಬಿಕಾಸ್ ಒಂದು 70 ದಿನಗಳ ಅವಧಿ ಇದು. ಈ ಅವಧಿಯಲ್ಲಿ ಯಾವೆಲ್ಲ ಹೊಡೆತಗಳು ಬಿದ್ದಿದ್ದಿದೆ ಅನ್ನೋದು ನೋಡಿದ್ದೀವಿ. ಇರಾನ್ನ ಬಂದರುಗಳ ಮೇಲಿನ ಅಮೆರಿಕದ ನೌಕಾ ಒತ್ತಡ ಕಡಿಮೆ ಆಗೋದು, ಒಂದು ದೊಡ್ಡ ದೊಡ್ಡ ನೌಕಾ ಪಡೆಗಳನ್ನೇ ಅಲ್ಲಿ ತೆಗೆದುಕೊಂಡು ಮುಂದೆ ಹಾಕಲಾಗಿ ಒಂದು 15,000 ಸೈನಿಕರು ಅಂತ ಹೇಳಿದರೆ ಏನಾಗುತ್ತೆ ಹೇಳಿ. ಅದಕ್ಕಾಗಿಯೇ IRGC ಏನು ಮಾಡ್ತಾ ಇದೆ, ಅಮೆರಿಕಾದ ನೌಕಾಪಡೆಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ, ಅಮೆರಿಕಾದ ಮಿತ್ರ ದೇಶಗಳ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ ಈ ನೌಕಾಪಡೆಯ ಒತ್ತಡ ಏನಿದೆ ಅದನ್ನು ಹಂತ ಹಂತವಾಗೆಲ್ಲ ಕಡಿಮೆ ಮಾಡಬೇಕು ಅಂತ. ವಿದೇಶಿ ಬ್ಯಾಂಕ್ಗಳಲ್ಲಿ ಸಿಲುಕಿರುವಂಥ ಇರಾನ್ನ ಸ್ವತ್ತನ್ನು ಸ್ಥಗಿತಗೊಳಿಸಬೇಕು, ಇರಾನ್ ಪರಮಾಣು ಕಾರ್ಯಕ್ರಮ ಮತ್ತು ಪುಷ್ಟೀಕರಿಸಿದ ಯುರೇನಿಯಂ ಅನ್ನು ಸ್ಥಗಿತ ಮಾಡಬೇಕು ಅಂತ. ಇದೇ ಮೇನ್ ಅಜೆಂಡಾ ಇರೋದು. ಹಿಂದೆ 2015-18ರಲ್ಲಿ ಆದಂಥ ಬೆಳವಣಿಗೆ, ಅದಾದ ನಂತರ 26ರಲ್ಲಿ ಆದಂಥ ಬೆಳವಣಿಗೆ. ಇವರು ಹೇಳ್ತಾ ಇರುವಂತಹ ಪ್ರಕಾರ ಈಗ ಯುರೇನಿಯಂ ಅನ್ನು ಹಸ್ತಾಂತರ ಮಾಡೋದಕ್ಕೆ ಅವರೆಲ್ಲ ಒಪ್ಕೊಂಡಿದ್ದಾರೆ ಅಂತ. ಬಟ್ ಯಕ್ಷ ಪ್ರಶ್ನೆ ಇರೋದು, ಯಾರಿಗೆ ಹಸ್ತಾಂತರ ಮಾಡ್ತಾರೆ ಇದನ್ನು? ಅಮೆರಿಕಕ್ಕೆ ಹಸ್ತಾಂತರ ಮಾಡ್ತಾರೋ, ಚೀನಾಗೆ ಹಸ್ತಾಂತರ ಮಾಡ್ತಾರೋ, ರಷ್ಯಾಗೆ ಹಸ್ತಾಂತರ ಮಾಡ್ತಾರೋ, ಅಥವಾ ತಾವೇ ಅದನ್ನು ನಾಶಪಡಿಸೋ ಪ್ರಯತ್ನವನ್ನು ಮಾಡ್ತಾರೋ? ಈ ಪ್ರಶ್ನೆಗೆ ಉತ್ತರ ಇಲ್ಲ. ಬಟ್ ಅವ್ರು ಹೇಳ್ತಿದ್ದಾರೆ ಯುರೇನಿಯಂ ಅನ್ನು ಹಸ್ತಾಂತರ ಮಾಡ್ತೀವಿ ಅಂತ. ಹೀಗಾಗಿ ಇರಾನ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ನೋಡೋಣ. ಯುರೇನಿಯಂ ಹಾಗಾದರೆ ಯಾವ ಕ್ಷೇತ್ರದಲ್ಲಿ ಬಳಕೆ ಆಗುತ್ತೆ? ಇದು ಸದ್ಯಕ್ಕಿರುವ ಕುತೂಹಲ. 400 kg ಸಂಸ್ಕರಿಸಿದ ಯುರೇನಿಯಂ ಅನ್ನು ಕೊಡೋದಕ್ಕೆ ಇರಾನ್ ಒಪ್ಪಿಗೆ ಸೂಚಿಸಿದೆ ಅಂತ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು. ನೀವು ನೋಡಿ, ಒಂದು ಬೆಳವಣಿಗೆ ಇದೆ. ಕಳೆದ ಬಾರಿ ಅವರು ರಷ್ಯಾಗೆ ಹಸ್ತಾಂತರ ಮಾಡಿದ್ರು. ಬಹುತೇಕ ದೇಶಗಳು ಯಾರ್ಯಾರು ಈ ಪರಮಾಣು ವಿಚಾರದಲ್ಲಿ ಸಶಸ್ತ್ರ ಆಗೋದಕ್ಕೆಲ್ಲ ಬಂದಿದ್ವಾ ಅವೆಲ್ಲವೂ ಕೂಡ, ಅದು ಉಕ್ರೇನ್ ಆಗಿರ್ಬೋದು, ಈ ಹಿಂದೆ ಆದಂತಹ ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ, ಬೇರೆ ಬೇರೆ ದೇಶಗಳೆಲ್ಲ ರಷ್ಯಾಕ್ಕೆ ಹಸ್ತಾಂತರ ಮಾಡೋ ಪ್ರಯತ್ನವನ್ನು ಮಾಡಿವೆ. ಈಗ ಒನ್ಸ್ ಅಗೇನ್ ಇವರು ರಷ್ಯಾಕ್ಕೆ ಹಸ್ತಾಂತರ ಮಾಡ್ತಾರಾ? ಇದು ಯಕ್ಷ ಪ್ರಶ್ನೆ. ಅವರು ಹೇಳ್ತಾ ಇರೋದು ಅಮೆರಿಕಾದ ಕೈಗೆ ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ. ಅಮೆರಿಕ ಮೊದಲೇ ಜಿನೇವಾದಲ್ಲಿ ನಡೆದಂಥ ಸಭೆಯಲ್ಲೇ ಇಂಥದ್ದೊಂದು ಬೇಡಿಕೆ ಇಟ್ಟು, ನಿಮ್ಗೆ ವಿದ್ಯುತ್ ಉತ್ಪಾದನೆಗೆ ಬೇಕಾ ನಾವು ಕೊಡ್ತೀವಿ, ಬಟ್ ನಿಮ್ಮ ಬಳಿ ಇದ್ದಿದ್ದ ನಮಗೆ ಕೊಡಿ ಅಂತ ಹೇಳಿದರು. ಯಾವುದೇ ಕಾರಣಕ್ಕೂ ಒಪ್ಪಿಗೆಯನ್ನು ಸೂಚಿಸಲಿಲ್ಲ. ಅಮೆರಿಕಾದ ಕೈಗೆ ನಾವು ಕೊಡಲ್ಲ, ಬೇಕಾದರೆ ನಾವು ರಷ್ಯಾದ ಕೈಗೆ ಕೊಡ್ತೀವಿ ಅಂತ. ಹೀಗಾಗಿ ಯುರೇನಿಯಂ ಕೊಡೋದಕ್ಕೆ ಅವರೆಲ್ಲ ಒಪ್ಕೊಂಡಿದ್ದಾರೆ ಅಂತ. ಗಲ್ಫ್ ಸಂಘರ್ಷ ಈ ಮುಖಾಂತರ ಅಂತ್ಯ ಕಾಣುತ್ತೆ ಅಂತ ತಜ್ಞರೆಲ್ಲ ಹೇಳ್ತಿದ್ದಾರೆ. ಅಣು ವಿದ್ಯುತ್ ಉತ್ಪಾದನೆಯಲ್ಲಿ ಯುರೇನಿಯಂ ಬಳಕೆ ಆಗುತ್ತೆ. ವಿದ್ಯುತ್ ಉತ್ಪಾದನೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುತ್ತೆ. ಯುರೇನಿಯಂ ಪರಮಾಣುಗಳನ್ನು ವಿಭಜಿಸಿ ಅಪಾರ ಪ್ರಮಾಣದ ಶಾಖವನ್ನು ಕೂಡ ಸೃಷ್ಟಿ ಮಾಡಬಹುದು. ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆ ಚಿಕಿತ್ಸೆಗೆ ಐಸೋಟೋಪ್ಗಳಾಗಿ ಇದನ್ನು ಬಳಕೆ ಮಾಡಲಾಗುತ್ತೆ. ಯುರೇನಿಯಂ ಕಚ್ಚಾ ವಸ್ತುಗಳಿಂದ ಮಿಲಿಟರಿ ಟ್ಯಾಂಕ್ಗಳ ಕವಚವನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. ಯುದ್ಧ ನೌಕೆ ಮತ್ತು ಜಲಾಂತರ್ಗಾಮಿಗಳಲ್ಲಿ ಇದನ್ನು ಇಂಧನವಾಗಿ ಯುರೇನಿಯಂ ಬಳಕೆ ಮಾಡ್ತಾರೆ. ಟರ್ಬೈನ್ಗಳನ್ನು ತಿರುಗಿಸುವ ಮುಖಾಂತರ ಭಾರಿ ಪ್ರಮಾಣದ ವಿದ್ಯುತ್ ಶಕ್ತಿಯನ್ನು ಇಲ್ಲಿ ಪಡೆಯಲಾಗುತ್ತೆ. ಯುರೇನಿಯಂ ವೈದ್ಯಕೀಯ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲೂ ಕೂಡ ವ್ಯಾಪಕವಾಗಿ ಬಳಸಲಾಗುತ್ತೆ. ಕ್ಯಾನ್ಸರ್ನಂಥ ಮಾರಕ ಕಾಯಿಲೆಗಳಿಗೂ ಕೂಡ ಇದನ್ನು ಬಳಕೆ ಮಾಡ್ತಾರೆ. ಹೀಗಾಗಿ ಎಲ್ಲಿ ಬಳಕೆ ಆಗುತ್ತೆ ಏನು ಅನ್ನೋದು, ಯಾಕಂದರೆ ಅವರ ಬಳಿ 440 kg ಇದೆ ಅಂತ ಹೇಳ್ತಿದ್ದಾರೆ. ಎಲ್ಲವೂ ಕೂಡ ಸಂಸ್ಕರಿಸಿದ ಯುರೇನಿಯಂ ಅದು. ಹೀಗಾಗಿ ಅದನ್ನು ಯಾರ ಕೈಗೆ ಹಸ್ತಾಂತರ ಮಾಡ್ತಾರೆ, ಅಮೆರಿಕ ಅದಕ್ಕೆ ಏನು ಹೇಳುತ್ತೆ, ಅದನ್ನು ಕಾದು ನೋಡೋಣ. ಮತ್ತೊಂದು ಬೆಳವಣಿಗೆ, ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಸಂಧಾನ ಆಗಿದೆ, ಯುದ್ಧ ನಿಲ್ಲುತ್ತೆ, ಯಾವುದೇ ಕಾರಣಕ್ಕೂ ಯುದ್ಧ ಮುಂದುವರಿಯೋದಿಲ್ಲ, ಅವರೆಲ್ಲ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಪುಂಖಾನುಪುಂಖವಾಗಿ ಎಲ್ಲ ಹೇಳೋ ಪ್ರಯತ್ನ. ಆದರೆ ಇರಾನ್ ಸುಮ್ಮನಿದೆಯಾ? ಇರಾನ್ ಸುಮ್ಮನಿಲ್ಲ. ಟ್ರಂಪ್ ಸಂಧಾನ ಹೇಳಿಕೆಗೆ ಇರಾನ್ ಬ್ರೇಕ್ ಹಾಕಿಬಿಟ್ಟಿದೆ. ಏನಂತ ಹೇಳಿದೆ, ಇರಾನ್ ಹಾರ್ಮುಜ್ ಜಲಸಂಧಿಯ ನಿಯಂತ್ರಣವನ್ನು ಉಳಿಸ್ಕೊಳ್ಳುತ್ತೆ. ಒಂದು ಕಡೆ ಅಮೆರಿಕಾದ ನಿಯಂತ್ರಣ, ಮತ್ತೊಂದು ಕಡೆ ಪಾಕಿಸ್ತಾನದ ನಿಯಂತ್ರಣ. ಇದಕ್ಕೆ ಇರಾನ್ ಹೇಳ್ತಾ ಇರೋದು ನಾವೇ ಅದನ್ನು ನಿಯಂತ್ರಣ ಮಾಡೋದು. ನಾನು ಅವಾಗಲೇ ಹೇಳಿದಾಗ ಒಮಾನ್ ಮತ್ತು ಇರಾನ್ಗೆ ಮಾತ್ರ, ಯಾಕಂದರೆ ಭೌಗೋಳಿಕವಾಗಿ 2 ದೇಶಗಳ ಮಧ್ಯೆ ಹೋಗುವಂತಹ ಜಲಸಂಧಿ ಇದು, ನಮಗೆ ಮಾತ್ರ ಅಧಿಕಾರ ಇದೆ ಅಂತ ಅವರೆಲ್ಲ ವಾದಿಸ್ತಾ ಇರೋದು. ಹೀಗಾಗಿ ಆ ನಿಯಂತ್ರಣವನ್ನು ನಾವೇ ಉಳಿಸ್ಕೊಳ್ತೀವಿ ಅಂತ. ಹಾರ್ಮುಜ್ ಮುಕ್ತ ಮಾರ್ಗದ ಹಕ್ಕು ವಾಸ್ತವಕ್ಕೆ ಹೊಂದಿಕೆ ಆಗೋದಿಲ್ಲ. ಯುದ್ಧ ಪೂರ್ವ ಮಟ್ಟಕ್ಕೆ ಹಡಗು ಸಂಚಾರ ಹಿಂದಿರಿಸುವುದಕ್ಕೆ ಮಾತ್ರ ಒಪ್ಪಿಗೆ. ಆದರೆ ಇದರರ್ಥ ಸಂಪೂರ್ಣವಾಗಿ ಮುಕ್ತ ಸಮುದ್ರ ಮಾರ್ಗ ಅಲ್ಲ ಅಂತ. ಅಂದರೆ ಯುದ್ಧದ ಪೂರ್ವದಲ್ಲಿ ಯಾವೆಲ್ಲ ಅವಕಾಶ ಇತ್ತು ಅದನ್ನು ಮಾತ್ರ ನಾವು ತೆಗೆದುಕೊಂಡು ಬರೋದಕ್ಕೆ ಅವಕಾಶ ಇದೆ, ಹಾಗೆ ಮಾತ್ರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾರ್ಮುಜ್ ಮುಕ್ತ ಮಾರ್ಗದ ಹಕ್ಕು ವಾಸ್ತವಕ್ಕೆ ಹೊಂದಿಕೆ ಆಗೋದಿಲ್ಲ ಅಂತ ಇರಾನ್ ಅವರೆಲ್ಲ ಹೇಳ್ತಾ ಇರೋದು. ಇರಾನ್ನ ವರದಿ ಪ್ರಕಾರ ಹಾರ್ಮುಜ್ ಜಲಸಂಧಿಯ ನಿಯಂತ್ರಣವನ್ನು ನಾವು ಉಳಿಸ್ಕೊಳ್ತೀವಿ, ಟ್ರಂಪ್ ಮುಕ್ತ ಮಾರ್ಗದ ಹಕ್ಕು ವಾಸ್ತವಕ್ಕೆ ಹೊಂದಿಕೆ ಆಗೋದಿಲ್ಲ. ಅವ್ರು ಹೇಳ್ತಾ ಇರೋದು ಅದೇ, ಹಾರ್ಮುಜು ಮತ್ತು ಈ ಪರಮಾಣು ವಿಚಾರ ಸಾರ್ವಭೌಮ, ಅದು ನಮ್ಮ ನಾಗರಿಕರ ಹಕ್ಕುಗಳು. ನೀವು ನಾಗರಿಕರ ಹಕ್ಕುಗಳಿಗೆ ನೀವು ಏಕಾಏಕಿಯಾಗಿ ಮೆದುಳಿ ಕೈ ಹಾಕೋದು ಅಂತಾರೆ ನಮ್ಮಲ್ಲಿ.
ಆ ರೀತಿಯಾಗಿ ಏನಾದರೂ ಪ್ರಯತ್ನವನ್ನು ಮಾಡಿಬಿಟ್ರೆ ಅದು ನಮ್ಮ ಸಾರ್ವಭೌಮತೆಗೆ ಧಕ್ಕೆ ಅಂತ ತಂದು ಕೊಟ್ಬಿಡುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಇರಾನ್ ಮೊದಲ ದಿನದಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದೆ. ಇದೀಗ ಒನ್ಸ್ ಅಗೇನ್ ಅದನ್ನು ಪುನರಪಿ ಹೇಳುವ ಪ್ರಯತ್ನ ಮಾಡ್ತಾ ಇದೆ. ಈಗ ಅಮೆರಿಕ ಹೇಳ್ತಾ ಇರೋದೇನು, ಸಂಪೂರ್ಣವಾಗಿ ಪುನರಪಿ ಮೊದಲು ಹೇಗಿತ್ತು ಹಾಗೆ 200-300 ಹಡಗುಗಳು ಏಕಾಏಕಿಯಾಗಿ ಹೆಂಗೆ ಹೋಗ್ತಾ ಇತ್ತು, ಯಾವುದೇ ಟೋಲು ವಿಧಿಸದ ಹಾಗೆ, ಏನೂ ರಿಸ್ಟ್ರಿಕ್ಷನ್ ಇರದ ಹಾಗೆ, ಒಂದು ನೈಸರ್ಗಿಕ ಜಲಸಂಧಿಯಲ್ಲಿ ಹೆಂಗೆ ಹಡಗುಗಳು ಹೋಗ್ತಾ ಇತ್ತು ಹಂಗೆ ಹೋಗಬೇಕು ಅಂತ ಅನ್ನೋದು ಅಮೆರಿಕ ಹೇಳ್ತಾ ಇರೋದು. ಇದರ ಜೊತೆಗೆ ಅವರದ್ದೊಂದು ಬೇಡಿಕೆ ಅಮೆರಿಕದ ನಿಯಂತ್ರಣದ ಬಗ್ಗೆ ಇದೆ. ಯಾಕಂದರೆ ನೀವು ಒನ್ಸ್ ಅಗೇನ್ ಹೇಳೋದಾದರೆ ವೆನಿಜುವೆಲಾದ ಮೇಲೆ ಹೇಗೆ ಅವರು ಆಧಿಪತ್ಯ ಸಾಧಿಸುವ ಪ್ರಯತ್ನವನ್ನು ಇವತ್ತು ಮಾಡ್ತಿದ್ದಾರೆ, ಹಾಗೆ ಇರಾನ್ನ ಮೇಲೆ ಸಾಧಿಸುವಂಥ ಪ್ರಯತ್ನ, ಆ ಮುಖಾಂತರ ದೀರ್ಘಾವಧಿ ಹೊಡೆತವನ್ನು ಕೊಡೋದು ಅಮೆರಿಕದ ಒಂದು ಏನು ಪ್ರಯತ್ನ ಇದೆ, ಆ ಪ್ರಯತ್ನದ ಭಾಗವಾಗಿ ಇದು ಮುಂದುವರೆದಿದೆ ಅಂತ. ಬಟ್ ಇರಾನ್ ಮಾತ್ರ ಇದಕ್ಕೆ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಅದು ಮೊದಲ ದಿನದಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೇವೆ. ಸ್ವತಃ ಅವರದ್ದೇ ದೇಶದ ನಾಯಕರುಗಳ ಹತ್ಯೆ ಆದಾಗಲೂ ಕೂಡ ಅವರು ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆ ಹಿಂದೆ ಇಡಲಿಲ್ಲ. ಅವರು ನಾವು ದಾಳಿಯನ್ನು ಎದುರಿಸ್ತೀವಿ ಅಂತ ಆ ದಾಳಿಯನ್ನು ಒನ್ಸ್ ಅಗೇನ್ ಪುನರಪಿ ಮುಂದುವರಿಸುವ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಇದು ಜೀ ಕನ್ನಡ ನ್ಯೂಸ್ DNA ಎರಡನೇ ಸುದ್ದಿ. ಮೂರನೇ ಸುದ್ದಿ, ಎರಡನೇ ಸುದ್ದಿಯಲ್ಲಿ ಘಂಟಾಘೋಷವಾಗಿ ಡೊನಾಲ್ಡ್ ಟ್ರಂಪ್ ಯುದ್ಧ ಮುಗಿದಿದೆ, ಪರಮಾಣು ವಿಚಾರದಲ್ಲಿ ಅವರು ಕೈ ಬಿಡ್ತಾರಂತೆ, ಯುರೇನಿಯಂ ಹಸ್ತಾಂತರ ಮಾಡ್ತಾರಂತೆ, ಹಾರ್ಮುಜ್ ಮುಕ್ತಗೊಳಿಸ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಅಂತ ನಾವು ನೋಡಿದ್ವಿ. ಆದರೆ ಮೂರನೇ ಸುದ್ದಿಯಲ್ಲಿ ಇದಕ್ಕೆ ಕೌಂಟರ್ ಆಗಿ ಇರಾನ್ ಅಟ್ಯಾಕ್ ಮಾಡ್ತಾ ಇರೋದು. ಅವರು ಹೇಳ್ತಾ ಇದ್ದಾರೆ ಇದು ಕೇವಲ ಪ್ರಚಾರದ ಮಾತುಗಳು ಮಾತ್ರ, ಇದು ಪ್ರಚಾರದ ಮಾತುಗಳು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಟೀಕೆ ಮಾಡೋ ಪ್ರಯತ್ನವನ್ನು ಅಲ್ಲಿಯ ಸ್ಪೀಕರ್ ಮಾಡಿದ್ದಾರೆ. ಅಲ್ಲಿಯ ಸ್ಪೀಕರ್ ಇದು ಕೇವಲ ಪ್ರಚಾರದ ತೆವಲಷ್ಟೇ, ಕೇವಲ ಪ್ರಚಾರಕ್ಕಾಗಿ ಮಾಡ್ತಾ ಇರುವಂತಹ ವ್ಯವಸ್ಥೆ ಅಂತ ಯಾರಿದ್ರಿಗೆ ಹೇಳಿರೋದು? ಪಾಕಿಸ್ತಾನದ ಆಸಿಮ್ ಮುನೀರ್ ಜೊತೆಗೆ ಹೇಳಿರೋದು. ಈ ಮುನೀರ್ ಏನಿದ್ದಾರೆ ಇರಾನ್ಗೆ ಪದೇ ಪದೇ ಭೇಟಿ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಸಂಧಾನಕ್ಕಾಗಿ ಇರಾನ್ನ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ಅಲ್ಲಿ ಅಧಿಕಾರಿಗಳ ಜೊತೆಗೆ, ರಾಜಕಾರಣಿಗಳ ಜೊತೆಗೆ ಈ ವ್ಯಕ್ತಿ ಮಾತುಕತೆಯನ್ನು ನಡೆಸ್ತಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಅಮೆರಿಕದ ಪರವಾಗಿ. ಆ ವ್ಯಕ್ತಿಯ ಮುಂದೆಯೇ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಈ ಸ್ಪೀಕರ್ ಆಗಿರ್ಬೋದು, ಅಲ್ಲಿಯ ವಿದೇಶಾಂಗ ಸಚಿವರಾಗಿರ್ಬೋದು, IRGCಯ ನಾಯಕರಾಗಿರ್ಬೋದು, ಯಾವಾಗ ಅವರು ಸೋಲು ಒಪ್ಕೊಂಡಿದ್ದಾರೆ ಹೇಳಿ? ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಸೋಲು ಒಪ್ಪಿಕೊಳ್ಳುವಂಥ ಯಾವ ಮನಸ್ಥಿತಿಯೂ ಕೂಡ ಇರಾನ್ನದ್ದು ಇರಲಿಲ್ಲ. ನಾವು ದಾಳಿ ಮಾಡ್ತೀರಾ, ನಾವು ಪ್ರತಿ ದಾಳಿ ಮಾಡ್ತೀವಿ. ನೀವು ಡ್ರೋನ್ ಅಟ್ಯಾಕ್ ಮಾಡ್ತೀರಾ, ಒನ್ಸ್ ಅಗೇನ್ ನಾವು ಡ್ರೋನ್ ಅಟ್ಯಾಕ್ ಮಾಡ್ತೀವಿ. ಮಾನವ ದಾಳಿ ಆಗುತ್ತಾ, ನಾವು ಕೂಡ ದಾಳಿ ಮಾಡ್ತೀವಿ. ನೀವು ಮಿತ್ರ ರಾಷ್ಟ್ರಗಳನ್ನು ಕರೆದುಕೊಂಡು ಮಧ್ಯಪ್ರಾಚ್ಯಗಳ ಮುಖಾಂತರ ಬರ್ತೀರಾ, ನಾವು ಅದೇ ದೇಶಗಳ ಮೇಲೆ ದಾಳಿ ಮಾಡ್ತೀವಿ. ಕಲ್ಲಿನೇಟಿನ ಮುಖಾಂತರವೇ ಉತ್ತರವನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಒನ್ಸ್ ಅಗೇನ್ ಅದೇ ರೀತಿಯಾಗಿ ಹೇಳ್ತಾ ಇರೋದು. ನಿಮಗೆ ನಾನು ಮೊನ್ನೆ ಹೇಳಿದ್ದೆ, ಅರಾಜ್ಯ ಒಂದು ಮಾತನ್ನು ಟರ್ಕಿಯ ಮುಂದೆ ಹೇಳಿದ್ರು ಅಂತ. ಏನು ಹೇಳಿದ್ರು ಅವರು? ನಾವು ಅಮೆರಿಕಾವನ್ನು ನಂಬುವ ಹಂತದಲ್ಲಿ ಇಲ್ಲ. ಯಾವ ಕಾರಣಕ್ಕೆ? ಇನ್ನೇನು ಮಾತುಕತೆ ಆಗುತ್ತೆ, ರಾಜತಾಂತ್ರಿಕವಾಗಿ ಗೆಲುವಾಗ್ತಾ ಇದೆ, ಯುದ್ಧ ಮುಗಿದು ಹೋಗ್ಬಿಡ್ತೇವೆ ಅನ್ನುವಂಥ ಒಂದು ಸಂದಿಗ್ಧ ಒಂದು ಸ್ಥಿತಿಯಲ್ಲಿ ಇರ್ತೀವಿ. ಆ ಸ್ಥಿತಿಯಲ್ಲಿಯೇ ಅಮೆರಿಕ ಕಾಲು ಕೆದರಿ ಜಗಳ ಮಾಡೋ ಪ್ರಯತ್ನ ಮಾಡುತ್ತೆ. ಈ ಸಮಯದಲ್ಲಿ ಅಮೆರಿಕನ ಹೆಂಗೆ ನಂಬೋದು ಅಂತ ಇರಾನ್ನ ವಾದ ಇದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರನ್ನು, ಅಮೆರಿಕವನ್ನು ನಂಬುವ ಹಂತದಲ್ಲಿ ಇರಾನ್ ಇಲ್ಲ. ಒನ್ಸ್ ಅಗೇನ್ ಇದೀಗ ಅವರು ಪುನರಪಿ ಕೌಂಟರ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಟ್ರಂಪ್ ಮೂರ್ಖ ಅಂತ ಇರಾನ್ ಸ್ಪೀಕರ್ ಹೇಳಿರೋದು. ಟ್ರಂಪ್ ಮೂರ್ಖ ಅಂತ ಹೇಳಿದ್ದಾರೆ. ಪಾಕ್ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಇರಾನ್ಗೆ ಭೇಟಿ ಕೊಟ್ಟಿದ್ದಾರೆ. 5 ವಾರಗಳಲ್ಲಿ ಇದು 2ನೇ ಭೇಟಿ ಅಂತವರದ್ದು. ಟ್ರಂಪ್ ಆಡಳಿತಕ್ಕೆ ಇರಾನ್ ನೇರ ಮತ್ತು ಅತ್ಯಂತ ಕಠಿಣ ಯುದ್ಧದ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಮೆರಿಕ ಮತ್ತೊಮ್ಮೆ ಮೂರ್ಖತನದ ನಿರ್ಧಾರವನ್ನು ಕೈಗೊಂಡು ಇದು ಸರಿ ಇರಲ್ಲ ಅಂತ ಮೊಹಮ್ಮದ್ ಬಾಗೇರ್ ಗಲಿಬಾಫ್ ಕಿಡಿಕಾರಿರೋದು. ಇರಾನ್ ಸ್ಪೀಕರ್ ಮತ್ತು ಮುಖ್ಯ ಸಂಧಾನಕಾರ ಅಂತ ಹೇಳ್ತಾರೆ. ಈ ವ್ಯಕ್ತಿಗೆ ಕೌಂಟರ್ ಮಾಡಿದ್ದಾರೆ ಮೊಹಮ್ಮದ್ ಗಲಿಬಾಫ್. ಟ್ರಂಪ್ ಅವರ ನಿರ್ಧಾರವನ್ನು ಟೀಕೆ ಮಾಡಿದ್ರು. ಆ ವ್ಯಕ್ತಿ ಕೆಲವೊಂದಿಷ್ಟು ಪದಗಳನ್ನು ಬಳಕೆ ಮಾಡಿದ್ದಾರೆ. ಮೂರ್ಖತನದ, ಅಜ್ಞಾನದ, ಅವೃತ್ತಿಪರ ನಡೆಯನ್ನು ಡೊನಾಲ್ಡ್ ಟ್ರಂಪ್ ಅನುಸರಿಸ್ತಾ ಇದ್ದಾರೆ. ಮೂರ್ಖತನದ, ಅಜ್ಞಾನದ ಮತ್ತು ಅವೃತ್ತಿಪರ ನಡೆಯನ್ನು ಡೊನಾಲ್ಡ್ ಟ್ರಂಪ್ ಅನುಕರಣೆ ಮಾಡ್ತಿದ್ದಾರೆ. ಅಮೆರಿಕ ಅಲ್ಲಿ ಕುಳಿತುಕೊಂಡು ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಅದರ ಪರಿಣಾಮ ಅತ್ಯುತ್ತಮವಾದ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಟ್ಟ ಫಲಿತಾಂಶವನ್ನೇ ನಾವು ನಿರೀಕ್ಷೆ ಮಾಡಬಹುದು. ಹೀಗಾಗಿ ಕೆಟ್ಟ ಫಲಿತಾಂಶಗಳೆಲ್ಲ ಹೊರಗೆ ಬರ್ತಾ ಇದೆ. ಹಾರ್ಮುಜ್ ಇರಾನ್ ನಿಯಂತ್ರಣ ಮಾಡುತ್ತೆ. ಇರಾನ್ಗೆ ಬಳಸಲು ಆಗದಿದ್ದರೆ ಬೇರೆ ಯಾವುದೇ ದೇಶಕ್ಕೂ ಕೂಡ ಅದನ್ನು ಮುಕ್ತವಾಗಿ ಓಡಾಡೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಗಮನಿಸಿ ನೀವು. ಪಾಕಿಸ್ತಾನ ನಿಯಂತ್ರಣ ಮಾಡುತ್ತೆ ಅಂತ ಅಮೆರಿಕದ ಒಂದು ಪತ್ರದಲ್ಲಿ ಇದೆ ಅಂತ ನಾವೇನು ಹೇಳಿದ್ವಲ್ಲ, ಇದೀಗ ಈ ಗಾಲಿಬಾಫ್ ಹೇಳ್ತಾ ಇದ್ದಾರೆ
ಅದನ್ನು ನಿಯಂತ್ರಣ ಮಾಡೋದು, ಬಳಕೆ ಮಾಡೋದು ಎಲ್ಲದೂ ಅಧಿಕಾರ ಇರೋದು ಕೇವಲ ಯಾರಿಗೆ? ಇರಾನ್ಗೆ ಮಾತ್ರ. ಇರಾನ್ ಮಾತ್ರ ನಿಯಂತ್ರಣ ಮಾಡಬೇಕು. ನಮ್ಮ ಮೇಲೆ ನೀವೇನಾದರೂ ನೌಕಾ ದಿಗ್ಬಂಧನ ವಿಧಿಸ್ತೀರಾ, ಆರ್ಥಿಕ ದಿಗ್ಬಂಧನ ವಿಧಿಸ್ತೀರಾ, ಹಾಗಂತೇಳಿ ನಾವು ದಿಗ್ಬಂಧನಕ್ಕೆ ಒಳಗಾಗಿ ನಾವು ಬಳಕೆ ಮಾಡದೇ ಇದ್ದಾಗಲೂ ಕೂಡ ಮತ್ತೊಂದು ದೇಶಕ್ಕೆ ಅದರ ಬಳಕೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ. ಯಾವುದೋ ಒಂದು ದೂರದ ದೇಶ ಬಂದು ಅದರ ಮೇಲೆ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಅದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಇದರ ಭಾಗವಾಗಿ 5 ವಾರಗಳಲ್ಲಿ 2ನೇ ಭೇಟಿಯಾಗಿ ಅಸಿಂ ಮುನೀರ್ ಇರಾನ್ಗೆ ಭೇಟಿ ಕೊಟ್ಟಿದ್ದಾರೆ. ಪೆಜಿಶ್ಕಿಯನ್ ಜೊತೆಗೆ, ಅರಾಗ್ಜಿ ಜೊತೆಗೆ, ಖಲೀಬಾಫ್ ಜೊತೆಗೆ, ಅವರ ಜೊತೆ ಸೇರಿದಂತೆ ಹಲವು ನಾಯಕರ ಜೊತೆಗಳೆಲ್ಲ ಸಭೆಗೆ ನಡೆಸಿ ಅಮೆರಿಕದ ಪ್ರಸ್ತಾವನೆಗಳು, ಅಮೆರಿಕದ ಬೇಡಿಕೆಗಳು ಅವೆಲ್ಲವನ್ನು ಕೂಡ ಇವರು ಮುಂದೆ ತೆರೆದಿಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಅತ್ಯಂತ ನಿರ್ಣಾಯಕ ಮಾತುಕತೆಯ ನಡುವೆ ಇಂಥದ್ದೊಂದು ಬೆಳವಣಿಗೆ ಯಾರ ನಡುವೆ ಆಗಿದೆ ಅಂತ ಹೇಳಿದರೆ, ಇರಾನ್ನ ಸ್ಪೀಕರ್ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ವೈಯಕ್ತಿಕ ವಿಚಾರದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಿ ಮೂರ್ಖ ಅಂತೆಲ್ಲ ಅವರು ಕರೆದುಬಿಟ್ಟಿದ್ದಾರೆ. ಹಿಂದೆಯೂ ಕೂಡ ಅತ್ಯಂತ ಕಠಿಣ ಶಬ್ದಗಳಿಂದ ಅವರನ್ನು ಟೀಕೆ ಮಾಡೋ ಪ್ರಯತ್ನವನ್ನು ಇರಾನ್ ಮಾಡಿತ್ತು. ಈಗ ಒನ್ಸ್ ಅಗೇನ್ ಅದು ಪುನರಪಿ ಮುಂದುವರೆದಿದೆ. ಇರಾನ್ ಮಿಡ್ ನೈಟ್ ಸಭೆ ಮಾಡಿದೆ. ಅರಾಗ್ಜಿ, ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ ಮತ್ತು ಈ ಅಸಿಂ ಮುನೀರ್ ಮಿಡ್ ನೈಟ್ ಸಭೆ ಮಾಡಿದ್ದಾರೆ. ಶುಕ್ರವಾರ ರಾತ್ರಿ ಶುರುವಾಯಿತಂತೆ, ಸಂಜೆ ಶುರುವಾಗಿದ್ದು ರಾತ್ರಿ ಪೂರ್ತ ಸಭೆ ನಡೆದಿದೆ. ಅಲ್ಲಿ ಸಭೆಯಲ್ಲಿ ಏನೇನು ಚರ್ಚೆ ಆಗಿದೆ ಎಲ್ಲವೂ ಕೂಡ ಅಮೆರಿಕ ಮತ್ತು ಇರಾನ್ ನಡುವಿನ ಈ ಕದನ ವಿರಾಮ, ಪರಮಾಣು ವಿಚಾರ, ಯುರೇನಿಯಂ ಹಸ್ತಾಂತರದ ವಿಚಾರ, ಕೊಡಬೇಕೋ ಬೇಡವೋ, ಏನು ನಿರ್ಧಾರ ಆಗುತ್ತೆ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಅಬ್ಬಾಸ್ ಅರಾಗ್ಜಿ ಮಧ್ಯರಾತ್ರಿ ಒಂದು ಸುದೀರ್ಘ ಸಭೆ ನಡೆಸಿದ್ರು. ಉದ್ವಿಗ್ನತೆಯ ತಡೆಯುವುದು, ಪ್ರಾದೇಶಿಕ ಶಾಂತಿಯ ಮರುಸ್ಥಾಪನೆ ಎಲ್ಲದರ ಬಗ್ಗೆ ಸಭೆ ಮಾಡಿದ್ದಾರೆ. ಅಸಿಂ ಮುನೀರ್ ಟೆಹರಾನ್ಗೆ ಭೇಟಿ ಕೊಟ್ಟಂತಹ ಈ ಸಮಯದಲ್ಲಿ ಆಗಿರುವಂತಹ ಸಾಲು ಸಭೆಗಳಿವು. ಮಾತುಕತೆಯ ಮುಖಾಂತರ ಶಾಂತಿಯುತ ಪರಿಹಾರವನ್ನು ನಾವು ಬಯಸ್ತೀವಿ, ಬಟ್ ಯಾವುದೇ ರೀತಿಯ ಆಕ್ರಮಣ ಎದುರಿಸೋದಕ್ಕೆ ನಾವೆಲ್ಲ ಸಿದ್ಧರಿದ್ದೀವಿ ಅನ್ನುವಂತಹ ಮೆಸೇಜನ್ನು ಕೂಡ ಅರಾಗ್ಜಿ ಎಲ್ಲ ಹೇಳಿದಾರಂತೆ. ಮತ್ತೊಂದು ಶುಕ್ರವಾರ ಎಲ್ಲ ರಾತ್ರಿ ಸಭೆ ಆಯಿತು. ಈ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗಿದೆ. ರಾಷ್ಟ್ರೀಯ ಹಿತಾಸಕ್ತಿ ಬಗ್ಗೆ ಯಾವುದೇ ಕಾರಣಕ್ಕೂ ನಾವು ರಾಜಿ ಆಗಲ್ಲ ಅಂತ ಪೆಜಿಶ್ಕಿಯನ್ ಅವರೆಲ್ಲ ಹೇಳಿದ್ದಾರೆ. ಪೆಜಿಶ್ಕಿಯನ್, ಅರಾಗ್ಜಿ, ಗಲಿಬಾಫ್, ಮತ್ತೊಂದು ಕಡೆ ಮುನೀರ್ ಸಭೆ ಮಾಡಿರೋದು. ಮತ್ತೊಂದು ಇದರಲ್ಲಿ ಒಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಕತಾರ್ ನಿಯೋಗ ಕೂಡ ಇರಾನ್ನಲ್ಲೇ ಇದೆ. ಕತಾರ್ ನಿಯೋಗ ಕೂಡ ಅವರ ಬೆಳವಣಿಗೆ ಏನು, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಆ ಕತಾರ್ ನಿಯೋಗವೂ ಕೂಡ ಬಂದಿದೆ. ಅವರು ಕೂಡ ಪ್ರಮುಖ ನಾಯಕರ ಜೊತೆಗೆ ಸಭೆ ಮಾಡಿ ಏನಾದರೂ ಮಾಡಿ ಇದನ್ನು ಮಾತುಕತೆ ಮುಖಾಂತರ ಬಗೆಹರಿಸುವ ಪ್ರಯತ್ನ ಮಾಡಿದ್ದಾರೆ. ಈ ಕತಾರ್ ನಿಯೋಗದ ಜೊತೆಗೂ ಕೂಡ ಮುನೀರ್ ಸಭೆಯನ್ನು ನಡೆಸಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ಸು. ಇದು ಮಧ್ಯರಾತ್ರಿಯಲ್ಲಿ ಇರಾನ್ನಲ್ಲಿ ಆದಂತಹ ಒಟ್ಟಾರೆ ಬೆಳವಣಿಗೆ ಇದು. ಇರಾನ್ನ ಒಂದು ಸರ್ಕಾರಿ ಸುದ್ದಿ ಸಂಸ್ಥೆ ಇರ್ನಾ ನೀಡಿರುವಂತಹ ವರದಿ ಪ್ರಕಾರ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆಯನ್ನು ತಡೆಯೋದು, ಪ್ರಾದೇಶಿಕ ಶಾಂತಿಯನ್ನು ಮರುಸ್ಥಾಪಿಸುವಂತೆ ಕುರಿತಂತೆ ರಹಸ್ಯ ರಾಜತಾಂತ್ರಿಕಗಳೆಲ್ಲವೂ ಕೂಡ ಮಧ್ಯರಾತ್ರಿ ನಡೆದಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟು. ಆದರೆ ಇರಾನ್ ಇದಕ್ಕೆ ತಗ್ಗೋದೇ ಇಲ್ಲ ಅಂತ ಹೇಳ್ತಾ ಇದೆ. ತಗ್ಗೋದೇ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ನೀವು ಅಮೆರಿಕದ ಉದ್ದೇಶ ಏನಾಗಿತ್ತು? ದೀರ್ಘಕಾಲದ ಯುದ್ಧವನ್ನು ಬೇಡ, ದೀರ್ಘಕಾಲ ಮತ್ತು ಸಂಪೂರ್ಣವಾದಂಥ ಯುದ್ಧ ಬೇಡ ಅಂತ ಬಗ್ಗಿದ್ರ ನೋವೇ ಚಾನ್ಸೇ ಇಲ್ಲ. ಬಗ್ಗುವ ಹಂತಕ್ಕೆ ಇರಾನ್ ಹೋಗಲಿಲ್ಲ. ಇದೀಗ ಪುನರಪಿ ಅವರು ಹೇಳ್ತಾ ಇದ್ದಾರೆ, ನಾವು ತಗ್ಗೋದೇ ಇಲ್ಲ, ಬಗ್ಗೋದೇ ಇಲ್ಲ ಅಂತ ಇರಾನ್ ಹೇಳ್ತಾ ಇರೋದು. ಇರಾನ್ ಹಿತಾಸಕ್ತಿ, ನಾಗರಿಕರ ಹಕ್ಕು, ರಾಷ್ಟ್ರೀಯ ಸಾರ್ವಭೌಮತ್ವದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ರಾಜಿಯಾಗಲ್ಲ. ಪರಮಾಣನ್ನು ಹೊಂದಬೇಕು, ಅದು ನಮ್ಮ ಆತ್ಮರಕ್ಷಣೆಗಾಗಿ, ನಮ್ಮ ರಕ್ಷಣೆಗಾಗಿ ನಾವು ಹೊಂದ್ತೀವಿ. ಒಂದು ವೇಳೆ ಅಮೆರಿಕ ಪುನರಪಿ ಎಪಿಕ್ ಫ್ಯೂರಿ 2 ಅನ್ನು ನಮ್ಮ ವಿರುದ್ಧ ಏನಾದರೂ ಶುರು ಮಾಡಿದರೆ, ನಾವು ಏನಿದನ್ನು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ರಹಸ್ಯವಾಗಿಯೋ ಅಥವಾ ಬಹಿರಂಗವಾಗಿಯೋ ಅದನ್ನು ಮತ್ತಷ್ಟು ಹೆಚ್ಚಳ ಮಾಡ್ತೀವಿ ಅಂತ ಯಾರು ಕೊಟ್ಟಂಥ ಹೇಳಿಕೆ? ಇದೇ ಸ್ಪೀಕರ್ ಕೊಟ್ಟಂಥ ಹೇಳಿಕೆ. ನೀವು ಪರಮಾಣು ವಿಚಾರದಲ್ಲಿ ಮಾತುಕತೆಗೆ ಬರ್ತೀರಾ, ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರಾ, ನಮ್ಮಲ್ಲಿ ಇರುವಂಥ ಯುರೇನಿಯಂ ಅನ್ನು ತೆಗೆದುಕೊಂಡು ಹೋಗೋದಕ್ಕೆ ಭೂಸೇನೆಯನ್ನಾದರೂ ನುಗ್ಗಿಸ್ತೀರಾ, ನಾವು ಆ ವಿಚಾರದಲ್ಲಿ ಮತ್ತಷ್ಟು ಬೆಳವಣಿಗೆ ಸಾಧಿಸ್ತೀವಿ. ಇದು ಕೌಂಟರ್ ಅಟ್ಯಾಕ್ ಮಾಡಿದ್ದು ಇದೇ ಇರಾನ್. ಎರಡನೇದು, ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಒಪ್ಪಂದ ಇಲ್ಲ ಅಂತ ಗಲಿಬಾಫ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲರ ಲೆಕ್ಕಾಚಾರ ಏನಿತ್ತು, ಓಕೆ 2014-15ರಂತೆ ಇರಾನ್ ಏನೋ ತಯಾರು ಮಾಡ್ತಾ ಇದೆ. ಬೇರೆ ಬೇರೆ ದೇಶಗಳು ಒತ್ತಡ ಹಾಕಿದರೆ, ಈ ಹಿಂದೆ ಬ್ರಿಟನ್, ಯುರೋಪಿಯನ್ ಬೇರೆ ದೇಶಗಳು, ಅಮೆರಿಕಾದ ಬೇರೆ ಬೇರೆ ದೇಶಗಳು, ಈ ಮಿತ್ರ ದೇಶಗಳೆಲ್ಲವೂ ಕೂಡ ಒತ್ತಡವನ್ನು ಹಾಕಿದಾಗ ಇವರು ಏನು ಮಾಡಿದ್ರು, ಓಕೆ ನಾವು ಒಪ್ಕೊಳ್ತೀವಿ, ನಮಗೆ ಹಣ ಕೊಡಬೇಕು ಅಂತ ಹೇಳಿ ಒಪ್ಕೊಂಡಿದ್ರು. ಎಲ್ಲವೂ ಕೂಡ ಹಾಗೆ ಆಗಿತ್ತು. ಅಮೆರಿಕದ ಆಲೋಚನೆಯೂ ಕೂಡ ಹಾಗಿತ್ತು. ಓಕೆ ಒಪ್ಕೊಂಡು ಹಿಂದೆ ಸರಿದು ಬಿಡ್ತಾರೆ ಇವರು, ಆ ವಿಚಾರದಲ್ಲಿ ಸಡಿಲತೆ ಆಗಿಬಿಡುತ್ತೆ, ನಾವಿಲ್ಲಿ ನಿಯಂತ್ರಣವನ್ನು ಸಾಧಿಸಬಹುದು ಅಂತ. ಬಟ್ ಗಲಿಬಾಫ್ ಹೇಳ್ತಿದ್ದಾರೆ, ಯಾವ ಕಾರಣಕ್ಕೂ ನಾವು ಒಪ್ಪಂದವನ್ನು ಮಾಡಿಕೊಳ್ಳಲ್ಲ. ಈ ಹಿಂದೆ ಏನು ಅವರ ವಿಚಾರದಲ್ಲಿ ತಪ್ಪದು, 2015ರಲ್ಲಿ ಒಂದು ಒಪ್ಪಂದಕ್ಕೆಲ್ಲ ಸಹಿ ಹಾಕಿ ಅದನ್ನು ಕೈ ಬಿಟ್ಟಿದ್ದು, ಅವತ್ತು ನಾವೇನು ತಪ್ಪು ಮಾಡಿದ್ವಿ, ಒನ್ಸ್ ಅಗೇನ್ ಇವತ್ತು ಆ ತಪ್ಪು ಮಾಡಲ್ಲ ಅಂತ. ಯಾಕಂದರೆ ಅದನ್ನು ನಾವು ಸ್ವಾವಲಂಬಿ ಆಗಬೇಕು ಅನ್ನೋದು ಅವ್ರದ್ದು. ಪಾಕಿಸ್ತಾನ ಸೇನಾ ಪಡೆಗಳ ಮುಖ್ಯಸ್ಥ ಮುಖಾಂತರ ಡೊನಾಲ್ಡ್ ಟ್ರಂಪ್ಗೆ ಇರಾನ್ ಒಂದು ಕಠಿಣ ಸಂದೇಶವನ್ನು ಕೊಟ್ಟಿದ್ದಾರೆ. ಮುನೀರಲ್ಲಿ ಹೋಗಿದ್ದಾರೆ, ಸಂಧಾನಕಾರನಾಗಿ ಒಂದು ಪ್ರಯತ್ನವನ್ನು ಏರ್ಪಡ್ತಾ ಇದ್ದಾರೆ. ಈ ಡೊನಾಲ್ಡ್ ಟ್ರಂಪ್ ಅವರ ಮುದ್ದಿನ ಹುಡುಗ, ಮುದ್ದಿನ
ಸೇನಾಪಡೆಗಳ ಮುಖ್ಯಸ್ಥ ಅಂತ ಏನು ಡೊನಾಲ್ಡ್ ಟ್ರಂಪ್ ಕರೀತಾರೆ, ಆ ವ್ಯಕ್ತಿ ಇರಾನ್ನಲ್ಲಿರೋದು, ಆ ವ್ಯಕ್ತಿಯ ಮುಖಾಂತರ ಒಂದು ಕಠಿಣ ಸಂದೇಶವನ್ನು ಅವರು ಕೊಡ್ತಿದ್ದಾರೆ. ಅಮೆರಿಕದ ಮತ್ತೊಂದು ಸುತ್ತಿನ ದಾಳಿ ಸಿದ್ಧತೆಗೆ ಇರಾನ್ ಕೆಂಡಾಮಂಡಲ ಆಗಿದೆ. ಅದು ಮೊದಲ ದಿನದಿಂದಲೂ ಕೂಡ ಇವರು ಎಫಿಕ್ ಫ್ಯೂರಿ 2 ಅನ್ನು ಶುರು ಮಾಡ್ತೀವಿ ಅಂತ ಹೇಳಿದಾಗಲೂ ಕೂಡ ಬನ್ನಿ ನಾವು ಸಿದ್ಧರಾಗಿದ್ದೀವಿ ಅಂತ ಅವ್ರು ಹೇಳ್ತಾ ಇರೋದು. ನಾವು ಸಾರ್ವಭೌಮತ್ವದ ವಿಚಾರದಲ್ಲಿ, ನಾಗರಿಕರ ಹಕ್ಕು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸಡಿಲತೆಯನ್ನು ನಾವು ವ್ಯಕ್ತಪಡಿಸುವುದಿಲ್ಲ, ನಾವೆಲ್ಲ ಸಿದ್ಧರಾಗಿದ್ದೀವಿ, ದಾಳಿಯನ್ನು ಎದುರಿಸ್ತೀವಿ ಅಂತ. ಅವ್ರು ಇದಕ್ಕೊಂದು ಏನು ಮಾಡಿದ್ದಾರೆ ಅಂದರೆ, ನೀವು ಗಮನಿಸಿ, ನೀವು ಡೊನಾಲ್ಡ್ ಟ್ರಂಪ್ ಏಪ್ರಿಲ್ 7-8ನೇ ತಾರೀಕಿಗೆ ಕದನ ವಿರಾಮವನ್ನೆಲ್ಲ ಘೋಷಣೆ ಮಾಡಿದ್ರಲ್ಲ, 14 ದಿನ ಆಯಿತು, ಆಮೇಲೆ 60 ದಿನ ಆಯಿತು, ಅದು ಕಂಟಿನ್ಯೂ ಆಗ್ತಾ ಬಂತಲ್ಲ. ಈಗ ಇರಾನ್ ಏನು ಹೇಳ್ತಾ ಇದೆ, ಮಜಾ ಇದೆ ಈ ವಿಚಾರದಲ್ಲಿ. ಇರಾನ್ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಈ ಪದೇ ಪದೇ ಕದನ ವಿರಾಮವನ್ನು ಅಮೆರಿಕ ಘೋಷಣೆ ಮಾಡಿದ್ದಕ್ಕಾಗಿ ಈ 14 ದಿನಗಳಲ್ಲಿ ಇರಾನ್ ಮತ್ತಷ್ಟು ಗಟ್ಟಿಯಾಗಿದೆ, ನಾವು ಮಿಲಿಟರಿ ಪರೇಡ್ಗಳನ್ನು ಮತ್ತಷ್ಟು ಹೆಚ್ಚಳ ಮಾಡಿಕೊಂಡಿದ್ದೇವೆ. ಒಂದು ವೇಳೆ ಅಮೆರಿಕ ಇವತ್ತು ದಾಳಿ ಮಾಡೋದಕ್ಕೆ ಬಂದರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಆ ಎಕ್ಸ್ಪೀರಿಯನ್ಸ್ನ ಮುಖಾಂತರ, ಆ ಅನುಭವದ ಮುಖಾಂತರ ಅಮೆರಿಕದ ವಿರುದ್ಧ ನಾವು ದಾಳಿ ಮಾಡ್ತೀವಿ ಅಂತ ಯಾರು ಹೇಳ್ತಾ ಇರೋದು? ಸ್ವತಃ ಇರಾನ್ ಹೇಳ್ತಾ ಇರೋದು. ಹೀಗಾಗಿ ಆ ವಿಚಾರದಲ್ಲಿ ಅವರು ಬಗ್ಗುವಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿ ಅದನ್ನೆಲ್ಲ ಮುಂದೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಗಲ್ಫ್ ಮಿತ್ರ ರಾಷ್ಟ್ರಗಳಿಗೆ ಟ್ರಂಪ್ ಫೋನ್ ಕಾಲ್ ಮಾಡಿದ್ದಾರೆ. ಬೇರೆ ಬೇರೆ ದೇಶಗಳ ಮುಖ್ಯಸ್ಥರ ಜೊತೆಗೆ, ಅಧ್ಯಕ್ಷರ ಜೊತೆಗೆಲ್ಲ ಡೊನಾಲ್ಡ್ ಟ್ರಂಪ್ ಮಾತುಕತೆಯನ್ನೆಲ್ಲ ನಡೆಸಿದ್ದಾರೆ. ನಾನು ಶ್ವೇತಭವನದ ಕಚೇರಿಯಲ್ಲಿ ಇರಾನ್ ಯುದ್ಧದ ಬಗ್ಗೆ, ಶಾಂತಿ ಮಾತುಕತೆಯ ಬಗ್ಗೆ ಎಲ್ಲ ನಡೆಸಿದ್ದೀನಿ, ಮಾತುಕತೆಯಾಗಿದೆ. ಸೌದಿ ಅರೇಬಿಯಾ, UAE, ಕತಾರ್, ಪಾಕಿಸ್ತಾನ, ಟರ್ಕಿ, ಈಜಿಪ್ಟ್, ಜೋರ್ಡಾನ್ ಮತ್ತು ಬಹರೇನ್ ಸೇರಿದಂತೆ ಇತರ ದೇಶಗಳ ನಾಯಕರ ಜೊತೆಗೆಲ್ಲ ಚರ್ಚೆ ಮಾಡಿದ್ದೀನಿ ಅಂತ ಟ್ರಂಪ್ ಹೇಳಿರೋದು. ಇರಾನ್ ಅಮೆರಿಕ ನಡುವೆ ಒಪ್ಪಂದ ಅಂತಿಮಗೊಳಿಸುವ ಹಂತದ ಕುರಿತಂತೆ ನಾನು ಚರ್ಚೆ ಮಾಡಿದ್ದೇನೆ. ಬೆಂಜಮಿನ್ ನೆತನ್ಯಾಹು ಅವರೊಂದಿಗೂ ಕೂಡ ಫೋನ್ ಸಂಭಾಷಣೆ ನಡೆಸಿದ್ದೀನಿ. ಒಪ್ಪಂದದ ಅಂಶಗಳು, ವಿವರಗಳನ್ನು ಶೀಘ್ರದಲ್ಲಿ ನಾವೆಲ್ಲ ಘೋಷಣೆ ಮಾಡ್ತೀವಿ, ಏನೇನಾಗಿತ್ತು, ಏನು ಎತ್ತ ಅಂತ. ಒಪ್ಪಂದದಲ್ಲಿನ ಎಲ್ಲ ಅಂಶಗಳ ಜೊತೆಗೆ ಹಾರ್ಮುಜ್ ಜಲಸಂಧಿಯು ಕೂಡ ಮುಕ್ತ ಆಗುತ್ತೆ ಅಂತ ಟ್ರಂಪ್ ಹೇಳಿರೋದು. ನಾನು ಆವಾಗಲೇ ಹೇಳಿದಾಗೆ ಮಧ್ಯಪ್ರಾಚ್ಯದ 3 ದೇಶಗಳು, UAE, ಸೌದಿ ಅರೇಬಿಯಾ ಮತ್ತು ಈಜಿಪ್ಟ್, ಇವರೆಲ್ಲ ಕೇಳಿಕೊಂಡಿದ್ದರ ಕಾರಣಕ್ಕಾಗಿಯೇ 2ನೇ ಹಂತದ ದಾಳಿಯನ್ನು ನಾನು ಸ್ಟಾಪ್ ಮಾಡಿದ್ದೀನಿ. ಅವರ ಹಿತಾಸಕ್ತಿಗೆ ನೀವು ಪ್ರತಿ ದಾರಿಯೂ ಕೂಡ ದಾಳಿಯನ್ನು ಸ್ಟಾಪ್ ಮಾಡಿದ್ದೀನಿ, ಕದನ ವಿರಾಮವನ್ನು ಘೋಷಣೆ ಮಾಡಿದ್ದೀನಿ ಅಂತ ಹೇಳಿದಾಗಲೂ ಪ್ರತಿಯೊಂದು ದೇಶದ ಉದಾಹರಣೆ ಕೊಟ್ಟಿದ್ದಾರೆ. ಪ್ರತಿಯೊಂದು, ಈಗ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳ್ತಾರೆ, ನಾನು ಜಾಗತಿಕವಾಗಿ 10 ಯುದ್ಧಗಳನ್ನು ನಿಲ್ಲಿಸಿದ್ದೀನಿ. ಅದು ಭಾರತದ ಪಾಕಿಸ್ತಾನ ಆಗಿರ್ಬೋದು, ರಷ್ಯಾ ಉಕ್ರೇನ್ ಆಗಿರ್ಬೋದು, ಬೇರೆ ಬೇರೆ ದೇಶಗಳ ಯುದ್ಧಗಳು. ಇದರ ಭಾಗವಾಗಿ ಆ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಡೊನಾಲ್ಡ್ ಟ್ರಂಪ್ ಮುಂದಾಗ್ತಿದ್ದಾರೆ ಅಂತ. ಡೊನಾಲ್ಡ್ ಟ್ರಂಪ್ ಆ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳೋದಕ್ಕೆ ಶಾಂತಿ ದೂತನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಆ ಕಾರಣಕ್ಕಾಗಿಯೇ ಅಲ್ವಾ ನನಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿದ್ದು. ನೊಬೆಲ್ ಪ್ರಶಸ್ತಿ ಸಿಗಬೇಕು ಅಂತ, ಅದಕ್ಕೆ ಅವ್ರು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟರೆ ಬೇರೆ ಬೇರೆ ಯುದ್ಧಗಳನ್ನು ನಾನು ನಿಲ್ಲಿಸಿದ್ದೀನಿ, ಹೀಗಾಗಿ ನೊಬೆಲ್ ಪ್ರಶಸ್ತಿ ಬರಬೇಕು ಅಂತ. ಈಗ ಇರಾನ್ ವಿಚಾರದಲ್ಲೂ ಕೂಡ ಇವರು ಹಾಗೆ ನಡ್ಕೊಳ್ತಿದ್ದಾರೆ ಅಂತ ಅವರೆಲ್ಲ ಹೇಳ್ತಿರೋದು. ಅದರ ಭಾಗವಾಗಿ ಫೋನ್ ಕಾಲ್ಗಳ ಮುಖಾಂತರ ಬೇರೆ ಬೇರೆಯವ್ರ ಜೊತೆ ಎಲ್ಲ ಮಾತನಾಡಿದ್ದಾರೆ. ಸಂಧಾನ ಅಲ್ಲ, ಇದು ಟ್ರಂಪ್ ಪ್ರಚಾರ ಅಂತ IRGC ಹೇಳಿದೆ. ಅವ್ರೇನು ಹೇಳ್ತಾರೆ, ಇರಾನ್ ಅವರು ಅದನ್ನೇ ರೀತಿ ಹೇಳಿದ್ರು, ಪ್ರಚಾರ ಅಂತ. IRGCಯು ಕೂಡ ಅದನ್ನು ಹೇಳ್ತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಪ್ಪಂದಕ್ಕೆ ಇರಾನ್ ಮನ್ನಣೆ ಇಲ್ಲ ಅಂತ ನೀವೊಂದು ತಿಂಗಳ ಪೂರ್ವದಲ್ಲಿ ಒಂದು ಸುದ್ದಿ ನೋಡಿದ್ರಿ. ಏನು ಸುದ್ದಿ? ಇರಾನ್ನ ವಿದೇಶಾಂಗ ಸಚಿವರು, ಅಧ್ಯಕ್ಷರು ಮತ್ತು ಸ್ಪೀಕರ್ ಇವರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗಿದೆ. ಯಾಕಂದರೆ ಇವರೆಲ್ಲರೂ ಕೂಡ ಒಂದು ಕಡೆಯಾಗಿ IRGC ಸಪ್ರೇಟ್ ಆಗಿಬಿಟ್ಟಿದೆ. ಅಮೆರಿಕಾದ ಜೊತೆಗೆ ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ಇವರೆಲ್ಲ ತಯಾರಾಗಿದ್ದಾರೆ, ಬಟ್ ಅದನ್ನು ಕಟುವಾಗಿ IRGC ವಿರೋಧ ಮಾಡ್ತಾ ಇದೆ. ಅಮೆರಿಕಾದ ತಾಳಕ್ಕೆ ಇರಾನ್ ಕುಣಿಬಾರದು ಅನ್ನೋದು IRGCಯ ಒಲವಾಗಿತ್ತು. ನೀವು ಹಾರ್ಮುಜ್ನ ವಿಚಾರ, ಬೇರೆ ಬೇರೆ ದಾಳಿಯ ವಿಚಾರ, ಯಾವ ವಿಚಾರದಲ್ಲೂ ಕೂಡ. ಹೀಗಾಗಿ IRGCಗೆ ಏನು ಮಾಹಿತಿ ಕೊಟ್ಟಿಲ್ಲ ಎನ್ನುವಂಥ ಸುದ್ದಿಗಳು ಬಂದಿತ್ತು. ಅವತ್ತು ಕೂಡ IRGC ದೊಡ್ಡ ಮಟ್ಟದಲ್ಲಿ ವಿರೋಧವನ್ನೆಲ್ಲ ವ್ಯಕ್ತಪಡಿಸಿಕೊಂಡಿತ್ತು. ಇದೀಗ ತಮ್ಮ ಷರತ್ತುಗಳಿಗೆ ಒಪ್ಪಿಕೊಂಡಾಗ ಮಾತ್ರ ಇದು ಸಾಧ್ಯ ಆಗುತ್ತಂತೆಲ್ಲ ಹೇಳಿದ್ದಾರೆ. ಇರಾನ್ನ ಪರಮಾಣು ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ, ಟ್ರಂಪ್ ಜೊತೆ ಪರಮಾಣು ಸಮಸ್ಯೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಟ್ರಂಪ್ ಹೇಳ್ತಾ ಇರೋದು. ಅವರು ಹಸ್ತಾಂತರ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ. ಬಟ್ ಇವ್ರು ಹೇಳ್ತಿದ್ದಾರೆ, ಆ ವಿಚಾರದ ಬಗ್ಗೆ ನಮ್ಮ ಬಳಿ ಯಾವುದೇ ಚರ್ಚೆನೇ ಆಗಿಲ್ಲ, ನಾವು ಪ್ರತಿ ದಾಳಿ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ಅಂತ. ನೀವು ನೌಕಾ ದಿಗ್ಬಂಧನ ಹಾಕಿದಾಗೂ ಕೂಡ ಹಾರ್ಮುಜ್ನಲ್ಲಿ ಯಾರು ಪ್ರಬಲವಾಗಿ ಕೆಲಸ ಮಾಡೋ ಪ್ರಯತ್ನ ಮಾಡಿದರು? IRGCನೇ ಕೆಲಸ ಮಾಡೋ ಪ್ರಯತ್ನವನ್ನು ಮಾಡಿತ್ತು. ಹೀಗಾಗಿ ದೊಡ್ಡ ಮಟ್ಟದ ವಿರೋಧವನ್ನು ಇರಾನ್ನ ಸರ್ಕಾರಗಳು, ಅದು ರಾಜತಾಂತ್ರಿಕರಾಗಿರ್ಬೋದು, ಬೇರೆ ಬೇರೆ ಅಧಿಕಾರಿಗಳು, ಅರಾಗ್ಜಿ, ಗಲಿವಾಪ್ ಆಗಿರ್ಬೋದು, ಇವರೆಲ್ಲ ಏನು ಪ್ರಯತ್ನವನ್ನು ಮಾಡ್ತಿದ್ದಾರೆ, ಅದರ ಜೊತೆಗೆ IRGCಯು ಕೂಡ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಅವರು ವಿರೋಧವನ್ನು ವ್ಯಕ್ತಪಡಿಸುವ ಪ್ರಯತ್ನವನ್ನು ಇದೀಗ ಮಾಡಿರುವಂತಹ ವಿಚಾರ. ಹೀಗಾಗಿ ಆ ಮುಖಾಂತರ ಡೊನಾಲ್ಡ್ ಟ್ರಂಪ್ಗೆ ಕೌಂಟರ್ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಇರಾನ್ ಮಾಡಿದೆ. ಇದು ಜೀ ಕನ್ನಡ ನ್ಯೂಸ್ DNAಯ 3ನೇ ಸುದ್ದಿ. ಆದರೆ 4ನೇ ಸುದ್ದಿ, ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಅವರ ಹೆಸರಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥ ಡೊನಾಲ್ಡ್ ಟ್ರಂಪ್ ಎಮ್ಮೆ. ಏನಿದೆ ಎಮ್ಮೆ? ಎಮ್ಮೆಗೂ ಹೆಸರು ಇಡುತ್ತಾ? ಇಂಥದ್ದೊಂದು ಚರ್ಚೆ. ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಈ ಎಮ್ಮೆಯ ಚಿತ್ರ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಬಾಂಗ್ಲಾದೇಶದ ಎಮ್ಮೆ ಇದು.
ಬಾಂಗ್ಲಾದೇಶದಲ್ಲಿ ಈದ್ ಮಿಲಾದ್ ಅಂದರೆ ಈ ಬಕ್ರೀದ್ ಬಂತಲ್ಲ, ಈ ಬಕ್ರೀದ್ನ ಕಾರಣಕ್ಕಾಗಿ ಕುರ್ಬಾನಿ ಕೊಡೋದಕ್ಕೆ ಇದನ್ನು ಸಾಕಲಾಗಿತ್ತು. ಇದನ್ನು ದೊಡ್ಡ ಮಟ್ಟದ ಪ್ರದರ್ಶನಕ್ಕೆಲ್ಲ ತೆಗೆದುಕೊಂಡು ಬರಲಾಗಿತ್ತು. ಸುದ್ದಿ ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು. ಇದಕ್ಕೆ ಡೊನಾಲ್ಡ್ ಟ್ರಂಪ್ ಅಂತಲೂ ಕೂಡ ಹೆಸರಿಡೋ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮಲ್ಲಿ ಎಮ್ಮೆಗಳೆಲ್ಲವೂ ಕೂಡ ಕಪ್ಪಗಿದ್ದನ್ನು ನೋಡಿದ್ದೀವಿ, ಬಟ್ ಇದರ ಮುಖವನ್ನು ನೋಡಿ, ಆ ಮುಖದ ಮೇಲಿರುವಂತಹ ಕೂದಲನ್ನು ನೋಡಿ, ಅದೆಲ್ಲವೂ ಕೂಡ ಟ್ರಂಪ್ ಅವರಿಗೆ ಹೋಲಿಕೆ ಆಗುತ್ತೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇರುವಂಥ ಚರ್ಚೆ. ಹಾಗಾಗಿನೇ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಎಮ್ಮೆ ಅಂತ ಹೆಸರು ಕೊಟ್ಟಿದ್ದಾರೆ ಅಂತ. ಏನಿದೆ ಹಾಗಾದರೆ, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಆಗಿದೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಟ್ರಂಪ್ ಎಮ್ಮೆಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್, ವಿಪರೀತ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಹೆಂಗೆ ಡಿಮ್ಯಾಂಡು? ಸಾಮಾಜಿಕ ಜಾಲತಾಣದಲ್ಲಿ ಬಾಂಗ್ಲಾದೇಶದ ಅಲ್ಬಿನೋ ಅನ್ನುವಂತಹ ಒಂದು ತಳಿಯ ಎಮ್ಮೆ ಇದು. ಅಲ್ಬಿನೋ ಎಮ್ಮೆ ಅಂತ ಕರೀತಾರೆ ಇದನ್ನು. ಎಮ್ಮೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಂತೆ ಹೋಲಿಕೆ ಆಗುತ್ತೆ ಅಂತ ನೀವು ನೋಡಿದ್ರಿ ಅದನ್ನು. ಅವರ ಮುಖ, ಅವರ ಹೇರ್ ಸ್ಟೈಲು ಮತ್ತು ಆ ಎಮ್ಮೆಯ ಮೇಲೆ ಇದ್ದಂತಹ ಕೂದಲನ್ನು ಗಮನಿಸ್ತಾ ಬನ್ನಿ. ಕೆಂದು ಬಣ್ಣದ ಆ ಕೂದಲು, ಆ ಬಿಳಿ ಮುಖ ಎಲ್ಲವೂ ಕೂಡ ಹೋಲಿಕೆ ಆಗುತ್ತೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಎಮ್ಮೆ ಅಂತೆಲ್ಲ ಟ್ರೋಲ್ ಮಾಡ್ತಿದ್ದಾರೆ. ಬಾಂಗ್ಲಾದ ನಾರಾಯಣ್ ಗಂಜ್ ಪ್ರದೇಶದ ರಬೆಯಾ ಅಗ್ರೋ ಫಾರ್ಮ್ನಲ್ಲಿರುವಂಥ ಎಮ್ಮೆ ಇದು. ಹೀಗಾಗಿ ಒಂದು ವಿಶಿಷ್ಟ ಶೈಲಿಯಿಂದ ಟ್ರಂಪ್ ಅಂತೆಲ್ಲ ಪ್ರಸಿದ್ಧಿ ಪಡಿತು. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ. ಇಬ್ಬರ ನಡುವೆ ಇದೊಂದು ಸಾಮ್ಯತೆ ಇದೆ. ಹೀಗಾಗಿ DNA ಟೆಸ್ಟ್ ಮಾಡಿಸಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಕಮೆಂಟ್ಗಳು, ಅದರ ಬಗ್ಗೆ ವಿಶ್ಲೇಷಣೆಗಳು ಮಾಡ್ತಾ ಇದೆ. 700 kg ಇದೆ ಇದು. 700 kg ಇರುವಂಥದ್ದು. ಅಮೆರಿಕದ ಅಧ್ಯಕ್ಷರ ಹೋಲಿಕೆ ಮಾಡಿಕೊಂಡಿದ್ದಕ್ಕೆ ಇದು ಬೇಸರಗೊಂಡು ಅದೆಷ್ಟು ಹಸಿವನ್ನು ತಡ್ಕೊಳ್ತಾ ಇದೆಯೋ ಗೊತ್ತಿಲ್ಲ, ಹೀಗಾಗಿ ತೂಕವನ್ನೇ ಕಳೆದುಕೊಂಡು ಬಿಟ್ಟಿದೆ ಅಂತ ಬಾಂಗ್ಲಾದೇಶದವರು ಇದನ್ನು ಟೀಕೆ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಅದಕ್ಕೊಂದು ಟ್ಯಾಗ್ಲೈನ್ ಕೊಟ್ಟರು ಅವರು ಮೊನ್ನೆ. ಏನು ಟ್ಯಾಗ್ಲೈನ್ ಕೊಟ್ಟರು ಅಂತ ಹೇಳಿದರೆ, ಬಾಂಗ್ಲಾದೇಶದಲ್ಲಿರುವಂಥ ಈ ಬಿಳಿ ಎಮ್ಮೆ ಅತ್ಯಂತ ಶಾಂತ ಸ್ವಭಾವವಾಗಿದೆ, ಆಕ್ರಮಣಕಾರಿಯಾಗಿಲ್ಲ, ಶಾಂತ ಸ್ವಭಾವದಿಂದ ಕೂಡಿದೆ. ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಹೇಗಿದ್ದಾರೆ ಅಂತ ಹೇಳಿದ್ರೆ ಆಕ್ರಮಣಕಾರಿಯಾಗಿದ್ದಾರೆ. ವ್ಯತ್ಯಾಸ ಇರೋದಷ್ಟೇ. ಈ ಎಮ್ಮೆ ನೋಡಿ, ಅದು ಸೆಲ್ಫಿ ತೆಗೆದುಕೊಳ್ತಾ ಇರೋ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಆ ವ್ಯಕ್ತಿಯ ಆ ಎಮ್ಮೆಯ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳೋಕ್ಕೆ ಸಾವಿರಾರು ಜನ ಬರ್ತಾ ಇದ್ರಂತೆ ಫಾರ್ಮ್ ಹೌಸ್ಗೆ. ಹೀಗಾಗಿ ಅದನ್ನು ಬೇಗ ಮಾರಾಟ ಮಾಡಿಬಿಟ್ರು ಅವರು, ಹಬ್ಬ ಬರ್ತಾ ಇರೋ ಕಾರಣಕ್ಕಾಗಿ. ಮತ್ತು ಅದು ಮಾನಸಿಕವಾಗಿಯೂ ಕೂಡ ಸ್ವಲ್ಪ ಕುಗ್ಗಿತ್ತು ಅಂತ ಡೀಟೇಲ್ಸಿಗೆ ಬರ್ತೀನಿ ನಾನು. ಹೀಗಾಗಿ ಆಕ್ರಮಣಕಾರಿ ಮಾತು ಟ್ರಂಪ್ ಅವರಿಂದ ಬಂದರೆ ಎಮ್ಮೆ ಶಾಂತವಾಗಿದೆ ಅಂತ ಹೇಳ್ತಿದ್ದಾರೆ. ಜಿಯಾವುದ್ದೀನ್ ವೃದಾ ಎನ್ನುವಂತಹ ಇವರ ಒಂದು ನಾರಾಯಣ ಗಂಜ್ನ ಫೈಕ್ ಫಾರಾದಲ್ಲಿರುವಂಥ ಒಂದು ಅಗ್ರೋ ಫಾರ್ಮ್ ಅದು. ಆ ಫಾರ್ಮಲ್ಲಿ ಅದನ್ನು ತೆಗೆದುಕೊಂಡು ಬಂದಿದ್ರು. ಒಂದು 10 ತಿಂಗಳ ಹಿಂದೆ ಅದನ್ನು ಏನೋ ಖರೀದಿ ಮಾಡಿದ್ರಂತೆ. ಯಾವ ಕಾರಣಕ್ಕಾಗಿ? ಬಕ್ರೀದ್ ಬರುತ್ತೆ, ಬಕ್ರೀದ್ನಲ್ಲಿ ಲಾಭವನ್ನು ತಂದುಕೊಡುತ್ತೆ, ಹೀಗಾಗಿ ಇದನ್ನು ಮಾರಾಟ ಮಾಡೋಣ ಅಂತ ಒಂದು 10 ತಿಂಗಳ ಹಿಂದೆ ಇದನ್ನು ಖರೀದಿ ಮಾಡ್ಕೊಂಡು ಬಂದಿದ್ರು. ಇವರ ತಮ್ಮ, ಈ ಫಾರ್ಮ್ ಹೌಸ್ ಇದೆಯಲ್ಲ, ಅವರ ತಮ್ಮ ಅದನ್ನು ನೋಡಿ ಏನೋ ತಮಾಷೆಗೆ, ಇದು ಯಾಕೋ ಡೊನಾಲ್ಡ್ ಟ್ರಂಪ್ ಇದ್ದಂತೆ ಕಾಣಿಸ್ತಾ ಇದೆ, ಯಾಕೋ ನಂಗೆ ಹಾಗೆ ಅನಿಸ್ತಾ ಇದೆ ಅಂತೇಳಿ ಇದಕ್ಕೊಂದು ಹೆಸರು ಇಟ್ಬಿಟ್ರು ಅವ್ರು. ಏನಂತ? ಡೊನಾಲ್ಡ್ ಟ್ರಂಪ್ ಎಮ್ಮೆ ಅಂತ. ಬಾಂಗ್ಲಾದೇಶದಲ್ಲಿ ಆಗಿರೋ ಘಟನೆ. ಹೀಗಾಗಿ ಅವತ್ತಿನಿಂದ ಇದಕ್ಕೆ ಡೊನಾಲ್ಡ್ ಟ್ರಂಪ್ ಎಮ್ಮೆ ಅಂತೆಲ್ಲ ಅಲ್ಲಿ ಬಂದವರು, ಅದು ನೋಡೋಕೆ ಬಂದವರು, ಅದರ ಜೊತೆ ಸೆಲ್ಫಿ ತೆಗೆದುಕೊಂಡವರು, ಆ ಊರಿನವರು ಎಲ್ಲರೂ ಕೂಡ ಹಾಗೆ ಕರೆಯೋದಕ್ಕೆ ಶುರು ಮಾಡಿದರು. ಹೀಗಾಗಿ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಎಮ್ಮೆ ಅಂತಲೇ ಹೆಸರು ಬಿದ್ದುಬಿಟ್ಟಿದೆ. ಇದಕ್ಕೆ ಬಲಿ 3 ಲಕ್ಷಕ್ಕೆ ಈ ಟ್ರಂಪ್ ಎನ್ನುವಂಥ ಎಮ್ಮೆ ಸೇಲ್ ಆಗಿಬಿಟ್ಟಿದೆ. 3 ಲಕ್ಷ ಬರೋಬ್ಬರಿ. ನಾವು ಸಾಂಪ್ರದಾಯಿಕವಾಗಿ ಈಗ ನಮ್ಮಲ್ಲೇ ಮಾರುಕಟ್ಟೆಗೆ ಹೋದರೆ ಜಾನುವಾರುಗಳನ್ನು ಮಾರಾಟ ಮಾಡುವಂಥ ಸಮಯದಲ್ಲಿ ನೀವು ಬೆರಳುಗಳ ಮುಖಾಂತರ ಸನ್ನೆ ಮಾಡ್ತಾರೆ, ಅದನ್ನು ಕೈ ಮುಚ್ಚಿ ಹೇಳ್ತಾರೆ ಎಷ್ಟು ರೇಟು ಅಂತ ಕೇಳ್ತಾರೆ. ಅದನ್ನು ದನದ ಮಾರುಕಟ್ಟೆಗೆ ಹೋದ್ರೆ ಗೊತ್ತಿರುತ್ತೆ ಹೆಂಗೆ ಅನ್ನೋದನ್ನು ನೀವು ಬೆರಳುಗಳ ಮುಖಾಂತರ ಹೇಳ್ತಾರೆ ಅವರು. ಅದರಲ್ಲಿ ಸನ್ನೆಯಲ್ಲಿ ಅರ್ಥ ಆಗುತ್ತೆ ದರ ಎಷ್ಟು ಅಂತ. ಅಂದರೆ ಸಾರಾಸಗಟವಾಗಿ ಮಾತನಾಡ್ತಾರೆ. ಬಟ್ ಈ ಎಮ್ಮೆಯ ಮಾರುಕಟ್ಟೆಯ ವಿಚಾರದಲ್ಲಿ ಹೆಂಗೆ ಮಾರಾಟ ಆಗಿದೆ ಅಂತ ಹೇಳಿದರೆ, ಇದನ್ನು ಸಾರಾಸಗಟಾಗಿ ಮಾರಾಟ ಮಾಡಿಲ್ಲ. ಪ್ರತಿ ಕೆಜಿಗೆ 550 ಟಕಾ ಬೆಲೆ, ಅಂದರೆ ಭಾರತೀಯ ಬೆಲೆ 427 ರೂಪಾಯಿ 75 ಪೈಸೆ ಇದೆ. ಅಂದರೆ ಪ್ರತಿ ಕೆಜಿ ಎಮ್ಮಿ ಎಷ್ಟು ಕೆಜಿ ಇದೆಯೋ ಅದೇ ರೀತಿಯಾಗಿ ಇದರ ಪ್ರತಿ ಕೆಜಿಗೆ ಅಂದಾಜಾಗಿ ಇವರು ಮಾರಾಟ ಮಾಡಿದ್ದಾರೆ 427 ರೂಪಾಯಿ 75 ಪೈಸೆ. ಅಂದರೆ 700 ಕೆಜಿ ಇತ್ತು. ಇದು 3 ಲಕ್ಷ ರೂಪಾಯಿಗೆ ಮಾರಾಟ ಆಗಿದೆ. ಎಕ್ಸಾಕ್ಟಾಗಿ 3,85,000 ರೂಪಾಯಿಗೆ ಇದು ಮಾರಾಟ ಆಗಿದೆ. ಜೀವಂತವಾಗಿದ್ದಾಗ ಇದರ ತೂಕ ಎಷ್ಟಿತ್ತಲ್ಲ ಆ ತೂಕದ ಅನುಗುಣವಾಗಿ ಇದನ್ನೆಲ್ಲ ಮಾರಾಟ ಮಾಡಿದರು. ಒಬ್ಬ ಹಳೆಯ ಡಾಕಾದ ಉದ್ಯಮಿ ಇದನ್ನು ಖರೀದಿ ಮಾಡಿದ್ದಾರೆ. ಹಬ್ಬದ ಸೀಸನ್ಗೆ ಇದನ್ನು ಇಡಬೇಕು ಅಂತೆಲ್ಲ ಆಲೋಚನೆ ಮಾಡಿದ್ರಂತೆ, ಹಬ್ಬದ ಸೀಸನ್ ತನಕ ಕೂಡ ಇದನ್ನು ಇಡಬೇಕು ಅಂತ. ಬಟ್ ಇದನ್ನು ಬೇಗವೇ ಮಾರಾಟ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಕಾರಣವನ್ನು ಕೂಡ ಅದರ ಮಾಲೀಕ ಕೊಟ್ಟಿದ್ದಾರೆ. ಏನು ಕಾರಣ ಕೊಟ್ಟರು ಅಂತ ಹೇಳಿದ್ರು ಅವರು, ಅದನ್ನು ನೋಡೋದಕ್ಕೆ ಜನ ಮುಗಿಬೀಳ್ತಾ ಇದ್ರು, ಸೆಲ್ಫಿ ತೆಗೆದುಕೊಳ್ತಾ ಇದ್ರು. ಈ ಗದ್ದಲದಿಂದ ಎಮ್ಮೆ ಮಾನಸಿಕವಾಗಿ ಕುಗ್ಗು ಹೋಗಿತ್ತು. ಮಾನಸಿಕ ಒತ್ತಡದ ಒಳಗಾಗಿದ್ದರ ಕಾರಣಕ್ಕಾಗಿ ಈ ಎಮ್ಮೆಯ ತೂಕ ಕಡಿಮೆ ಆಗ್ತಾ ಬಂದಿತ್ತು. ಈಗ 700 ಕೆಜಿಗೆ ಏನು ಮಾರಾಟ ಆಗದಿದೆ, ಅದಕ್ಕಿಂತಲೂ ಕೂಡ ಅದು ಹೆಚ್ಚಿತ್ತಂತೆ. ಯಾವಾಗ ಜನರ ಒತ್ತಡ ಜಾಸ್ತಿ ಆಯಿತು, ಅಲ್ಲಿಗೆ ಬರೋದಕ್ಕೆ ಶುರುವಾಯಿತು, ಅದನ್ನು ನೋಡೋದಕ್ಕೆ ಶುರುವಾಯ್ತಲ್ಲ, ಮಾನಸಿಕ ಒತ್ತಡ ಎಮ್ಮೆಯ ಮೇಲೆ ಶುರುವಾಯ್ತಂತೆ. ಹೀಗಾಗಿ ಇದೇನೋ ಕಡಿಮೆ ಆಗಿಬಿಡುತ್ತೆ, ರೇಟ್ ಆಮೇಲೆ ಕಡಿಮೆ ಆಗಿಬಿಡುತ್ತೆ, ಹೀಗಾಗಿ ಇದನ್ನು ಮಾರಾಟ ಮಾಡಿಬಿಡೋಣ ಅಂತೇಳಿ 3,85,000 ರೂಪಾಯಿಗೆ ಇದನ್ನು ಮಾರಾಟ ಮಾಡಿದ್ದಾರೆ.
ಇದು ಬಾಂಗ್ಲಾದ ಮಾರುಕಟ್ಟೆ ಇತಿಹಾಸದಲ್ಲೇ ಅತ್ಯಂತ ಗರಿಷ್ಠ ಬೆಲೆಗೆ ಮಾರಾಟವಾದಂತಹ ಎಮ್ಮೆ ಎನ್ನುವಂತಹ ವಿಶ್ಲೇಷಣೆಗಳು ಬರ್ತಾ ಇದೆ. ಎಮ್ಮೆ ಮಾರಾಟ ಮಾಡಿದ್ದರ ವಿಶೇಷತೆ ಏನು ಅಂತ ಹೇಳಿದ್ರೆ ಇದಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಹೆಸರು ತಳಕಾಕೊಂಡಿರೋ. ಮತ್ತೊಂದು ಕಡೆ ಈ ಡೊನಾಲ್ಡ್ ಟ್ರಂಪ್ ಎಮ್ಮೆ ಏನಿದೆ, ಇನ್ನೊಂದು ಪ್ರಾಣಿ ಇದೆ ಅಂತ ಅಲ್ಲೇ ಅದೇ ಒಂದು ಫಾರ್ಮ್ ಹೌಸ್ನಲ್ಲೇ, ಅದಕ್ಕೆ ಬೆಂಜಮಿನ್ ನೆತನ್ಯಾಹು ಹೆಸರು ಕೊಟ್ಟಿದ್ದಾರೆ. ಅದು ಕೂಡ ನೆತನ್ಯಾಹು ಅವರನ್ನು ಹೋಲಿಕೆ ಮಾಡುವಂತಿದೆ. ಹೀಗಾಗಿ ಅದನ್ನು ಅವರು ಹೋಲಿಕೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಜಾಗತಿಕವಾಗಿ ಅಲ್ಲೇ ಟೀಕೆ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಎಮ್ಮೆಗೆ ವಿಶೇಷ ಆರೈಕೆ ಮಾಡಲಾಗಿತ್ತು. ದಿನಕ್ಕೆ 4 ಬಾರಿ ಸ್ನಾನ ಮಾಡಿಸ್ತಿದ್ರಂತೆ, 4 ಬಾರಿ ಊಟ ಕೊಡ್ತಿದ್ರು, ವಿಶೇಷವಾದಂಥ ಪೌಷ್ಟಿಕ ಆಹಾರ ಕೊಡ್ತಾ ಇದ್ರು. ಅಲ್ಬಿನೋ ಎಮ್ಮೆಗಳು ಆಕ್ರಮಣಕಾರಿ ಅಲ್ಲಿವು. ಹೀಗಾಗಿ ಇದು ಸ್ವಭಾವದಿಂದ ತುಂಬ ಶಾಂತವಾದಂತಹ ಪ್ರಾಣಿ. ಈ ಶಾಂತವಾದಂತಹ ಪ್ರಾಣಿಯ ಕಾರಣಕ್ಕಾಗಿಯೇ ಇದು ಸ್ವಲ್ಪ ಕುಗ್ಗಿತ್ತು, ಮಾನಸಿಕವಾಗಿ ಕುಗ್ಗಿತ್ತು. ಆ ಕಾರಣಕ್ಕಾಗಿ ಮಾರಾಟ ಅಂತೆಲ್ಲ ಹೇಳ್ತಾ ಇರೋದು. 4 ಬಾರಿ ಸ್ನಾನ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಒಂದು ಚರ್ಮದ ಕಾಂತಿ ಕಾಪಾಡಿಕೊಳ್ಬೇಕು ಅಂತ. ಯಾಕಂದರೆ ಬಿಳಿ ಬಣ್ಣದ ಎಮ್ಮೆಯನ್ನು ನೀವು ನೋಡ್ತಾ ಇದ್ದೀರಿ, ತಾಪಮಾನ ತಂಪಾಗಿಡುವುದಕ್ಕೆ ಅದು ಕೂದಲು ಅದೆಲ್ಲ ಉದುರು ಹೋಗ್ಬಿಡುತ್ತೆ. ಅದೆಲ್ಲದ ಕಾರಣಕ್ಕಾಗಿ 4 ಬಾರಿ ಸ್ನಾನ ಮಾಡಿಸ್ತಿದ್ರಂತೆ, 5 ಬಾರಿ ಪೌಷ್ಟಿಕ ಆಹಾರ ಕೊಡ್ತಾ ಇದ್ರು. ಹಸಿರು ಹುಲ್ಲು, ಒಣ ಮೇವು, ಮತ್ತೊಂದು ಕಡೆ ಬೇರೆ ಬೇರೆ ಪದಾರ್ಥಗಳೆಲ್ಲ ತಿಳಿಸೋ ಪ್ರಯತ್ನವನ್ನು ಮಾಡ್ತಿದ್ರು. ಈ ತಳಿಯ ಎಮ್ಮೆ ಏನಿದೆ, ಈ ತಳಿಯ ಎಮ್ಮೆಗೆ ಸೂರ್ಯನ ಶಾಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಇರೋದಿಲ್ಲ, ಸೂರ್ಯನ ಶಾಖವನ್ನು ತಡೆದುಕೊಳ್ಳೋ ಶಕ್ತಿ ಇಲ್ಲ. ಹೀಗಾಗಿ ಅವರಿಗೆ AC ಹಾಕುವಂಥ ಪ್ರಯತ್ನ, ಹವಾ ನಿಯಂತ್ರಣದಲ್ಲಿ ಈ ಎಮ್ಮೆಯನ್ನು ಇಡುವ ಪ್ರಯತ್ನವನ್ನು ಮಾಡ್ತಿದ್ರಂತೆ. ಮತ್ತೊಂದು ಕಡೆ ಆರೋಗ್ಯದ ಮೇಲೆಯೂ ಕೂಡ ನಿರಂತರವಾಗಿ ನಿಗಾ ಇಡ್ತಿದ್ರು. ರೋಗ ನಿರೋಧಕ ಶಕ್ತಿ ಹೆಂಗಿದೆ, ಜೀರ್ಣಕ್ರಿಯೆ ಹೆಂಗಿದೆ, ಇದರ ಚರ್ಮ ಹೆಂಗಿದೆ, ಎಲ್ಲವನ್ನು ಕೂಡ ವೈದ್ಯಾಧಿಕಾರಿಗಳೆಲ್ಲ ಪರಿಶೀಲನೆ ಮಾಡ್ತಿದ್ರು. ಅಲ್ಬಿನೋ ಎನ್ನುವಂಥ ಇದೊಂದು ಸೂಕ್ಷ್ಮ ತಳಿ. ಇದು ನಮ್ಮಲ್ಲಿ ಹೆಂಗೆ ಕಪ್ಪು ಎಮ್ಮೆಗಳು ಇರುತ್ತಲ್ಲ ಆ ಎಮ್ಮೆ ಥರ ಅಲ್ಲ, ಅಪರೂಪದ ತಳಿ ಅಂತ ಹೇಳ್ತಾರೆ. ಚರ್ಮದ ಕಾಯಿಲೆ ವ್ಯಾಪಕವಾಗಿ ಬರುವಂಥ ಸಾಧ್ಯತೆ ಇರೋ ಕಾರಣಕ್ಕಾಗಿ ಪದೇ ಪದೇ ಸ್ನಾನ ಮಾಡಿಸೋ ಪ್ರಯತ್ನವನ್ನೆಲ್ಲ ಮಾಡ್ತಿದ್ರಂತೆ. ಈ ಎಮ್ಮೆಗಳಿಗೆ ಬೆವರಿನ ಗ್ರಂಥಿ ಕಡಿಮೆ ಇರುತ್ತಂತೆ. ಈ ಬೆವರಿನ ಗ್ರಂಥಿ ಕಡಿಮೆ ಇರೋ ಕಾರಣಕ್ಕಾಗಿ ತಾಪಮಾನವನ್ನು ನಿಯಂತ್ರಣ ಮಾಡೋದು ಕಷ್ಟ ಅಂತ. ಈಗ ನಮ್ಮಲ್ಲೇ ನೋಡಿ, ಎಮ್ಮೆ ನೀರಾಗ್ಬಿಟ್ರೆ ವಾಪಸ್ ಬೇಗ ಬರಲ್ಲ ಅಂತ ಒಂದು ನಮ್ಮಲ್ಲಿ ಮಾತಿದೆ. ಎಮ್ಮೆಯನ್ನು ಯಾವುದೇ ಕಾರಣಕ್ಕೂ ನೀರಾಗ್ಬಿಡಬಾರ್ದು ಅಂತ ಹೇಳ್ತಿರ್ತಾರೆ, ಆಡು ಭಾಷೆಯಲ್ಲಿ ಹೇಳ್ತಿರ್ತಾರೆ. ಯಾಕಂದರೆ ನೀವು ಎಮ್ಮೆ ನೀರಲ್ಲಿ ಮುಳುಗ್ಬಿಟ್ರೆ ಬೇಗ ಬರೋದಕ್ಕೆ ಸಾಧ್ಯನೇ ಇಲ್ಲ, ಅದು ತೇಲಾಡ್ತಾನೆ ಇರುತ್ತೆ, ಅಲ್ಲಿ ಹೋಗ್ತಾನೆ ಇರುತ್ತದೆ ಎಮ್ಮೆ. ಯಾಕಂದರೆ ಆ ನೀರನ್ನು ತಮ್ಮ ದೇಹವನ್ನು ತಂಪು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರುತ್ತಂತೆ. ಹಾಗೆ ಈ ಎಮ್ಮೆಯ ಚರ್ಮವು ಕೂಡ ವಿಶಿಷ್ಟವಾಗಿರುವ ಕಾರಣಕ್ಕಾಗಿ ಇದಕ್ಕೆ ಹವಾ ನಿಯಂತ್ರಣ ಅಥವಾ ಫ್ಯಾನ್ ಮುಖಾಂತರ ಅತಿ ಹೆಚ್ಚು ತಂಪಾಗಿಡುವ ಪ್ರಯತ್ನವನ್ನು ಆ ಮಾಲೀಕರು ಮಾಡ್ತಾ ಇದ್ರು. ಹೀಗಾಗಿ ಒಂದು ವಿಶೇಷ ಆರೈಕೆಯನ್ನು ಈ ಎಮ್ಮೆಗೆ ಕೊಟ್ಟಿದ್ದರು. ಆದರೆ ಇರಾನು ಕೂಡ ಈ ವಿಚಾರಗಳನ್ನು, ಈ ಚಿತ್ರಗಳನ್ನು ಇಟ್ಟುಕೊಂಡು ಟೀಕೆ ಮಾಡಿದೆ ನೋಡಿ. ಈ ಟ್ರಂಪ್ ಅವರನ್ನು ಹೋಲಿಕೆ ಮಾಡಿ ಇವೆಲ್ಲವೂ ಆಯ್ತಲ್ಲ, ಇರಾನ್ಗೆ ಇದೊಂದು ಅತ್ಯುತ್ತಮ ಅವಕಾಶ ಟ್ರಂಪ್ ಅವರನ್ನು ಟೀಕೆ ಮಾಡೋದಕ್ಕೆ. ಹೀಗಾಗಿ ಅದನ್ನು ಇಟ್ಕೊಂಡು ಅವರು ಟೀಕೆ ಮಾಡಿದ್ದಾರೆ. ಎಮ್ಮೆಗೆ ಹಾಗಾದರೆ ಟ್ರಂಪ್ ಹೆಸರು ಯಾಕೆ ಬಂತು ಟ್ರಂಪ್ ಹೆಸರು? ಟ್ರಂಪ್ ಕೂದಲಂತೆ ಹೋಲುವಂಥ ಎಮ್ಮೆಯ ಕೂದಲಿದೆ, ನೀವು ದೃಶ್ಯದಲ್ಲಿ ಅದನ್ನು ನೋಡ್ತಾ ಇದೆ. ಅವರಂತೆಯೇ ಸೇಮ್ ಕೂದಲಿದೆ, ಮುಖವೂ ಕೂಡ ಹಾಗೇ ಇದೆ. ಹಳದಿ ಬಂಗಾರ ಬಣ್ಣದ ಕೂದಲು, ಟ್ರಂಪ್ ಹೇರ್ ಸ್ಟೈಲನ್ನು ಇದು ಹೋಲುತ್ತೆ. ಆ ಕಾರಣಕ್ಕಾಗಿ ಅವರು ಹೆಸರಿಟ್ಟಿದ್ದಾರೆ. ಟ್ರಂಪ್ ರೀತಿಯೇ ಎಮ್ಮೆ ರೌಡಿ ಲುಕ್ ಇದೆ. ಡೊನಾಲ್ಡ್ ಟ್ರಂಪ್ ಅವ್ರ ಲುಕ್ ನೋಡಿ ನೀವು, ಒಂಥರ ಇದೇನೋ ಸ್ಮೈಲಲ್ಲಿದೆ. ಅವರು ಯಾವಾಗಲೂ ಸಿಟ್ಟಿನಲ್ಲಿ ಗಾಂಭೀರ್ಯವಾಗೆಲ್ಲ ಇರ್ತಾರೆ. ಅದೇ ಲುಕ್ಕಲ್ಲಿ ಇದೆಲ್ಲ ಇತ್ತಂತೆ. ತಮಾಷೆಗೆ ಇಟ್ಟಂಥ ಹೆಸರು ಟ್ರೋಲ್ ಆಗಿತ್ತು. ಎಮ್ಮೆ ನೋಡೋದಕ್ಕೆ ಜನರು ಫಾರ್ಮ್ಗೆ ಬಂದಾಗೆಲ್ಲ ಸೆಲ್ಫಿ ತೆಗೆದುಕೊಳ್ತಾ ಇದ್ರು. ಈ ಸೆಲ್ಫಿಯ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಸುದ್ದಿ ಆಯಿತು. ಅಪರೂಪದ ಬಣ್ಣ, ಹೇರ್ ಸ್ಟೈಲು, ಹಣೆ, ತಲೆ ಮೇಲ್ಭಾಗದಲ್ಲಿರುವಂಥ ಅವರ ನ್ಯಾಚುರಲ್ ಹೇರ್ ಸ್ಟೈಲ್ ಏನಿದೆ ಅದು ಕೂಡ ಸಿಗ್ನೇಚರ್ ಹೇರ್ ಸ್ಟೈಲ್ ಅಂತ ಕರೀತಾರೆ ಇವ್ರದ್ದು, ಡೊನಾಲ್ಡ್ ಟ್ರಂಪ್ ಅವ್ರದ್ದು. ಆ ಸಿಗ್ನೇಚರ್ ಹೇರ್ ಸ್ಟೈಲನ್ನು ಕೂಡ ಈ ಎಮ್ಮೆ ಹೋಲ್ತಾ ಇತ್ತು. ಈ ಕಾರಣಕ್ಕಾಗಿ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅಂತ ಹೆಸರನ್ನು ಕೊಟ್ಟರು ಅಂತ ನಾನು ಅವಾಗಲೇ ಹೇಳಿದಾಗೆ. ಈ ಫಾರ್ಮ್ನ ಮಾಲೀಕ ಏನಿದ್ದಾರೆ ಅವರ ಸಹೋದರ ತಮಾಷೆಗಾಗಿ ಏನೋ ಹೇಳಿದ್ರಂತೆ, ತಮಾಷೆಗಾಗಿ ಇಟ್ಟಂಥ ಹೆಸರು ಇದೀಗ ಅದು ಪ್ರಚಲಿತಕ್ಕೆ ಬಂತು. ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ ಈ ಮುಖಾಂತರ ಡೊನಾಲ್ಡ್ ಟ್ರಂಪ್ ಅವರಿಗೆ ಇದೊಂದು ಹೆಸರು ಬಂದಿದೆ. ಆ ವಿಡಿಯೋಗಳು ಕೂಡ ವೈರಲ್ ಆಗಿ ಟೀಕೆ, ಟಿಪ್ಪಣಿಗಳು, ಪರ ವಿರೋಧದ ಚರ್ಚೆಗಳು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋ. ಅಪರೂಪದ ಅಲ್ಬಿನೋ ಜಾತಿ ಎಮ್ಮೆ ಇದು, ಅಪರೂಪದ ಅಲ್ಬಿನೋ ಜಾತಿ ಎಮ್ಮೆ ಇದು. ನಾನು ಅವಾಗಲೇ ಹೇಳಿದೆ, ಸಾಮಾನ್ಯ ಎಮ್ಮೆಯಂತೆ ಇರುವಂಥ ಎಮ್ಮೆ ಅಲ್ಲ ಇದು. ಸಾಮಾನ್ಯವಾಗಿ ಕಂಡುಬರುವ ಕಪ್ಪು ಬಣ್ಣದ ಎಮ್ಮೆ ಅಲ್ಲ. ನಮ್ಮಲ್ಲಿ ಕಪ್ಪು ಬಣ್ಣದ ಎಮ್ಮೆಗಳನ್ನು ನೋಡ್ತಾ ಇರ್ತೀರಿ, ಆದರೆ ಈ ಎಮ್ಮೆ ಹಾಗಿಲ್ಲ. ನೀವು ಅದು ಸಂಪೂರ್ಣವಾಗಿ ವಿಶೇಷತೆಯಿಂದ ಕೂಡಿದೆ. ಸಾಮಾನ್ಯವಾಗಿ ಇದು ವಿಶೇಷವಾಗಿರುವಂತಹ ಎಮ್ಮೆ. ಇದು ಅತ್ಯಂತ ಅಪರೂಪದ ಅಲ್ಬಿನೋ ಜಾತಿಗೆ ಸೇರಿದಂತಹ ಎಮ್ಮೆ ಅಂತ ಕರೀತಾರೆ. ದೇಹದಲ್ಲಿ ಮೆಲಾನಿನ್ ಕೊರತೆಯಿಂದಾಗಿ ಚರ್ಮವು ತಿಳಿ ಬಣ್ಣಕ್ಕೆ ಇರುತ್ತೆ. ಬಾಂಗ್ಲಾದಲ್ಲಿ ಇಂಥ ಬಣ್ಣದ ಎಮ್ಮೆಗಳು ಸಿಗೋದು ವಿರಳ ಅಂತ ಹೇಳ್ತಾರೆ. ಈ ದೈತ್ಯ ಎಮ್ಮೆಗಳು 700 kgಯಿಂದ 1000 kgಯ ತನಕವೂ ಕೂಡ ತೂಕವನ್ನು ಹೊಂದಿರ್ತವೆ. ಇದು 700 kg ಇತ್ತು. ಈ 700 kgಯಿಂದ 1000 kgಯ ತೂಕವನ್ನು ಇದು ಹೊಂದಿರುವುದು. ಈ ಕಾರಣಕ್ಕಾಗಿ ಅತಿ ಹೆಚ್ಚು ಬೆಲೆಗೆ ಇದು ಮಾರಾಟ ಆಗಿದೆ.
ಇದು ಮಾರಾಟ ಆಗಿರೋದು. ಹೀಗಾಗಿ ಒಂದು ಮೆಲಾನಿನ್ ಏನೋ ಅನ್ನುವಂಥ ಒಂದು ಅಂಶ ಏನೋ ಕಡಿಮೆ ಇರುತ್ತಂತೆ. ಹೀಗಾಗಿ ಈ ಚರ್ಮ ತಿಳಿ ಬಿಳಿ ಬಣ್ಣದಲ್ಲಿ ಇರುತ್ತೆ. ಈ ಬಣ್ಣದ ಎಮ್ಮೆಗಳು ಕೂಡ ಸಿಗೋದು ವಿರಳ ಅಂತ ಹೇಳ್ತಿದ್ದ. ಎಮ್ಮೆ ಸಿಕ್ಕಿದ್ದು ಅಥವಾ ಎಮ್ಮೆಯನ್ನು ಅವರು ಮಾರಾಟ ಮಾಡಿದ್ದು ಬಕ್ರೀದಿಗಾಗಿ ಅವರನ್ನು ತೆಗೆದುಕೊಂಡು ಬಂದು ಸಾಕಿದ್ದು ಅದನ್ನು ಮಾರಾಟ ಮಾಡಿದರೆ ಹಣ ಸಿಗುತ್ತೆ, ಇವ್ಯಾವುದು ಕೂಡ ಸುದ್ದಿಯಲ್ಲಿರುವಂಥ ವಿಚಾರ ಅಲ್ಲ. ಬಟ್ ಈ ಎಮ್ಮೆ ಡೊನಾಲ್ಡ್ ಟ್ರಂಪ್ ಅವರನ್ನು ಹೋಲಿಕೆ ಆಗ್ತಾ ಇರುವಂಥ ವಿಚಾರ. ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಒಂದು ಮುಸ್ಲಿಂ ದೇಶಗಳಲ್ಲಿ ಆಕ್ರೋಶ ಹೆಂಗೆ ಬರ್ತಾ ಇದೆ ಅಂತ, ಅಂದರೆ ಬೇರೆ ಬೇರೆ ದೇಶಗಳು, ನಾನು ಹಾಗಂತ ಮಧ್ಯಪ್ರಾಚ್ಯಗಳಲ್ಲಿ ಆಕ್ರೋಶ ಇದೆ ಅಂತಲ್ಲ, ಈ ಆಕ್ರೋಶ ಹೆಂಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಮುಖಾಂತರ ಇದನ್ನು ಕಂಪೇರ್ ಮಾಡೋ ಪ್ರಯತ್ನಗಳಾಗ್ತಾ ಇದೆ. ಈಗ 3 ಲಕ್ಷಕ್ಕೋ 4 ಲಕ್ಷಕ್ಕೋ ಬಕ್ರೀದ್ನ ಸಮಯದಲ್ಲಿ ಈ ಎಮ್ಮೆ ಮಾರಾಟ ಆಗಿದ್ರೆ ಸುದ್ದಿ ಆಗ್ತಾ ಇರಲಿಲ್ಲ. ಬಟ್ ಇದಕ್ಕೊಂದು ಟ್ರಂಪ್ ಅನ್ನುವಂಥ ಹೆಸರನ್ನು ಕೊಟ್ಟು ಆ ಟ್ರಂಪ್ನ ಜೊತೆಗೆ ಬೆಂಜಮಿನ್ ನೆತನ್ಯಾಹು ಅವರಿಗೂ ಕೂಡ ಒಂದು ಪ್ರಾಣಿಯನ್ನು ಹೋಲಿಕೆ ಮಾಡಿ ಇದು ನೆತನ್ಯಾಹು ಅವರು ಇದ್ದಂತಿದೆ, ಇದು ಡೊನಾಲ್ಡ್ ಟ್ರಂಪ್ ಅವರ ಇದ್ದಂತೆ ಇದೆ ಅಂತ. ಯಾಕೆಂದ್ರೆ ಇಬ್ಬರೂ ನಾಯಕರು ಸೇರಿಕೊಂಡು ಇರಾನ್ ಮೇಲೆ ದಾಳಿ ಮಾಡೋ ಪ್ರಯತ್ನ, ಇರಾನನ್ನು ಉಳಿಸಬಾರದು ಅನ್ನೋ ಕಾರಣಕ್ಕಾಗಿ ಅವರೇನು ಯುದ್ಧವನ್ನು ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಎಮ್ಮೆಗೆ ಇದನ್ನು ಕಂಪೇರ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ತಮಾಷೆಗಾಗಿ ಇಟ್ಟಂಥ ಹೆಸರು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಸುದ್ದಿ ಆದ ನಂತರ ಇದೀಗ 3,85,000 ರೂಪಾಯಿಗೆ ಮಾರಾಟ ಆಯಿತು. ಒಂದು ವೇಳೆ ಸುದ್ದಿ ಆಗದೆ ಹೋಗಿದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗದೆ ಹೋಗಿದ್ರೆ, ಅನೇಕ ಜನ ಈ ಫಾರ್ಮ್ ಹೌಸ್ಗೆ ಬರದೇ ಹೋಗಿದ್ರೆ, ಸೆಲ್ಫಿಗಳು ವೈರಲ್ ಆಗದೆ ಹೋಗಿದ್ರೆ ಯಾವ ಪರಿಪ್ರಮಾಣದಲ್ಲಿ ಇದು ಮಾರಾಟ ಆಗ್ತಿತ್ತು ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಬಟ್ ಏನೇ ಬೆಳವಣಿಗೆ ಆದಾಗಲೂ ಕೂಡ ಇದರ ಮಾಲೀಕರಿಗೆ ಮಾತ್ರ ಲಾಭ ಆಗಿದೆ. ಇದನ್ನು ನಾವು ಗಮನಿಸಬೇಕಾದಂಥ ಸಂಗತಿ. ಮಾಲೀಕರಿಗೆ ಲಾಭ ಆಗಿದೆ. 3,85,000 ರೂಪಾಯಿಗೆ ಒಂದು ಎಮ್ಮೆ ಮಾರಾಟ ಆಗುತ್ತೆ ಅಂದರೆ ನಮ್ಮಲ್ಲಿ ಎಷ್ಟಕ್ಕೆ ಮಾರಾಟ ಆಗುತ್ತೆ? ಹಬ್ಬ ಅಂದರೆ ಒಂದು 25,000 30,000 ರೂಪಾಯಿಗೆ ಎಮ್ಮೆಗಳ ಮೇಲೆ ಡಿಪೆಂಡೆನ್ಸು. ಆ ಪರಿಪ್ರಮಾಣದಲ್ಲಿ ಮಾರಾಟ ಆಗುತ್ತೆ. ಒಂದು ವಿಶೇಷ ತಳಿ ಅಂತ ಹೇಳ್ತಿದ್ದಾರೆ. ಈ ತಳಿಯ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರ ಹೆಸರು ತಳಕಾಕೊಂಡಿರೋದು. ಇದೀಗ ಈ 700 kgಯ ಎಮ್ಮೆ 3,85,000 ರೂಪಾಯಿಗೆ ಮಾರಾಟ ಆಗೋದಕ್ಕೆ ಕಾರಣ ಆಯಿತು. ಹೀಗಾಗಿ ದೊಡ್ಡ ಚರ್ಚೆಗೂ ಕೂಡ ಇದು ಕಾರಣ ಆಯಿತು. ಇರಾನ್ಗೆ ಇದು ನಾನು ಆವಾಗಲೇ ಹೇಳಿದಾಗೆ ಅವರ ಕೈಗೆ ಸಿಕ್ಕಂತಹ ಒಂದು ಅಸ್ತ್ರ ಇದು. ಇರಾನ್ಗೆ ಕೈಗೆ ಸಿಕ್ಕಂಥ ಒಂದು ಅಸ್ತ್ರ ಇದು. ಜಿಯಾವುದ್ದೀನ್ ಮುರ್ದಾ ಎನ್ನುವಂಥ ಒಬ್ಬ ವ್ಯಕ್ತಿಯ ಈ ಫಾರ್ಮ್ ಹೌಸ್ನಲ್ಲಿ ಸಿಕ್ಕಂತಹ ಈ ಎಮ್ಮೆ ಇದೀಗ ಜಾಗತಿಕವಾಗಿ ಸುದ್ದಿ ಮಾಡ್ತಾ ಇರೋದು. ಅಪರೂಪದ ಅಲ್ಬಿನೋ ಎಮ್ಮೆಯ ವಿಚಾರವನ್ನು ನೀವು ನೋಡ್ತಾ ಇದ್ದೀರಿ. ಇದು ಬಾಂಗ್ಲಾದೇಶದಲ್ಲಿ ಆಗಿರುವಂಥ ಬೆಳವಣಿಗೆ. ಬಿಕಾಸ್ ಬಕ್ರೀದ್ ಬರ್ತಾ ಇದೆ. ಬಕ್ರೀದ್ನ ಕಾರಣಕ್ಕಾಗಿ ಈ ಎಮ್ಮೆ ಸುದ್ದಿಗೆ ಕಾರಣ ಆಯಿತು. ಇವತ್ತಿನ ಎಲ್ಲ ಜೀ ಕನ್ನಡ ನ್ಯೂಸ್ DNA ಸುದ್ದಿ ಯುದ್ಧಕ್ಕೆ ಸಂಬಂಧಪಟ್ಟಂಥ ಸುದ್ದಿ, ಡೊನಾಲ್ಡ್ ಟ್ರಂಪ್ ಅವರ ಸಾಮೀಪ್ಯಕ್ಕೆ ಹೋದಂಥ ಸುದ್ದಿಗಳಿತ್ತು. ಎಲ್ಲವೂ ಕೂಡ ಅದೇ ರೀತಿಯಲ್ಲಾಗಿತ್ತು. ಹೀಗಾಗಿ ಇರಾನ್ ಅಮೆರಿಕದ ಯುದ್ಧ ಏನಾಗುತ್ತೆ ಎಲ್ಲವೂ ಕೂಡ ಕುತೂಹಲವನ್ನು ಮೂಡಿಸಿದೆ. ಇದು ಶೀಘ್ರವೇ ಮುಗಿಯುತ್ತೆ ಎನ್ನುವಂಥ ನಿರೀಕ್ಷೆ ಇದೆ. ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.